तस्माद्रजोरागविषादमन्युमानस्पृहा भयदैन्यादिमूलम् हित्वा गृहं संसृतिचक्रवालं नृसिंहपादं भजता कुतो भयम् शीर्यत्र रूपिण्युरुगाय पादयोः करोति मानं बहुधा विभूतिभिः प्रियङ्कश्रितायाः कुसुमाकरानुगैः विगीयमाना प्रियकर्म गायते देहेन्द्रियप्राणमनोऽभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अथानघाङ्ग्र्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव ಶ್ರೀಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾ ನಾವೇನು ನಡೆಸಿದ್ದೇವೆ. ಅದರಲ್ಲಿ ಇವತ್ತು 14ನೆಯ ಕುಸುಮ ಇದು. ಭಾಗವತದ 5ನೇ ಸ್ಕಂದದ 24ನೇ ಅಧ್ಯಾಯಕ್ಕೆ ಅನುಗುಣವಾಗಿ ವಿವಿಧ ನರಕಗಳ ವರ್ಣನೆ ಏನು ಬಂದಿದೆ ಅದನ್ನು ನಾವು ನೋಡ್ತಿದ್ದೇವೆ. ನರಕಕ್ಕೆ ನಾವು ಹೋದಾಗ, ಅಲ್ಲಿ ಯಮನ ಲೋಕಕ್ಕೆ ಹೋದಾಗ ಕೇವಲ ನಮಗೆ ದುಃಖವೇ ಇರ್ತದೆ ಅಂತ ತಿಳಿಬಾರ್ದು. ಮನುಷ್ಯ ಅಥವಾ ಸಾಧಕ ಏನಾದರೂ ಸತ್ಕರ್ಮಗಳನ್ನು ಮಾಡಿದರೆ ಸತ್ಕರ್ಮಗಳ ಫಲವಾಗಿ ಆತನಿಗೆ ಸುಖ ಸಿಗುವಂಥ ವ್ಯವಸ್ಥೆಯೂ ಅಲ್ಲಿದೆ. ಅದು ಒಂದು ಸ್ವರ್ಗದ ಭೂಭಾಗ ಇದ್ದಂತೆಯೇ. ಹೀಗೆ ಸತ್ಕರ್ಮಗಳಿಗೆ ಸುಖ, ದುಷ್ಕರ್ಮಗಳಿಗೆ ದುಃಖ, ಈ ಥರದ ವ್ಯವಸ್ಥೆ ನರಕ ಅಂದರೆ. ಅದರಲ್ಲಿ ಈಗ ನಾವು ನೋಡ್ತಿರುವುದು ಮನುಷ್ಯ ಯಾವ್ಯಾವ ಪಾಪಗಳನ್ನು ಮಾಡಿದರೆ ಏನೇನು ಫಲ ಅನುಭವಿಸ್ತಾನೆ ಅಂತ ಅನ್ನೋದನ್ನು. ತೀವ್ರವಾದ ನೋವು ಕೊಡುವಂಥ ವ್ಯವಸ್ಥೆ ಅಲ್ಲಿರ್ತದೆ. ಆದರೆ ಎಷ್ಟು ನೋವು ಅನುಭವಿಸಿದ್ರೂ ಅವನು ಸಾಯೋದಿಲ್ಲ. ಸಾಯೋದು ಈ ಜಗತ್ತಿನಲ್ಲಿ ಮಾತ್ರ. ತಂದೆ ತಾಯಿಂದ್ರಿಂದ ಬಂದಿರುವಂಥ ಒಂದು ದೇಹ ಏನಿದೆ, ಈ ದೇಹ ಮಾತ್ರ ಸಾಯೋದು. ಇದನ್ನು ಕಳ್ಕೊಂಡ ಮೇಲೆ ಅಲ್ಲೇನು ಹೋಗಿರ್ತಾನೆ ಆ ದೇಹಕ್ಕೆ ಸಾವನ್ನುವುದಿಲ್ಲ. ನೋವು ಅನುಭವಿಸ್ಲಿಕ್ಕಾಗಿಯೇ ಇರುವಂಥದ್ದು. ಅಥವಾ ಸುಖ ಅನುಭವಿಸುವುದಾದ್ರೆ ಸುಖ ಅನುಭವಿಸ್ಲಿಕ್ಕೆ ಇರುವಂಥದ್ದು. ಅಂಥ ಅನೇಕ ನರಕಗಳ ಬಗ್ಗೆ ನಾವು ನೋಡ್ತಿದ್ದೇವೆ. ಈಗ ಆ 24ನೇ ಅಧ್ಯಾಯದ 34ನೇ ಶ್ಲೋಕ ನಾವು ನೋಡಬೇಕು. ಒಬ್ಬ ನೀಚ ಮನುಷ್ಯ ಪ್ರಾಣಿಗಳಿಗೆ, ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಮತ್ತು ನಾಡಿನಲ್ಲಿರುವ ಮನುಷ್ಯರಿಗೆ ವಿಶ್ವಾಸ ಆಗುವಂತೆ ವರ್ತಿಸುವುದು, ಅದಾದಮೇಲೆ ಅವರಿಗೆ ವಂಚನೆ ಮಾಡೋದು, ಅಂಥವರನ್ನು ನಾನಾ ರೀತಿಯಾಗಿ ಹಿಂಸಿಸುವುದು, ಶೂಲಕ್ಕೇರಿಸುವುದು, ಅವರನ್ನು ಹಗ್ಗದಿಂದ ಬಿಗಿದು ಕೊಲ್ಲುವುದು, ಇಂಥದನ್ನೆಲ್ಲ ಮಾಡ್ತಾ ಇದ್ದರೆ ಶೂಲಪ್ರೋತ ಅನ್ನುವ ನರಕಕ್ಕೆ ಹೋಗ್ತಾರೆ. ಅಲ್ಲಿ ಶೂಲಕ್ಕೇರ್ತಾರೆ. ಶೂಲ ಅಂದರೆ ಹಿಂದೊಂದ್ಸರಿ ಹೇಳಿದ್ದೆ. ಶೂಲ ಅಂದರೆ ಒಂದು ಕಬ್ಬಿಣದ ದೊಡ್ಡ ಹಾರೆ ಅಂತ ಚೂಪಾದ ಆಯುಧ. ಅದನ್ನು ಬೆನ್ನಿನಲ್ಲಿ ಅಥವಾ ಪೃಷ್ಠಭಾಗದಲ್ಲಿ ಏರಿಸ್ತಾರೆ. ವಿಪರೀತ ನೋವು ಅನುಭವಿಸ್ತಾ ಹಾಗೆ ಒದ್ದಾಡ್ಕೊಂಡಿರಬೇಕಾಗ್ತದೆ. ಹಸಿವು, ಬಾಯಾರಿಕೆ ಆಗ್ತದೆ. ಅಂಥವ್ರನ್ನ ನಾನಾ ಥರದ ಹಗ್ಗಗಳಿಂದ ಕಟ್ಟಿ ಬಂಧಿಸಿರ್ತಾರೆ. ಕಾಗೆ, ಬಕಪಕ್ಷಿ ಮೊದಲಾದ ಪಕ್ಷಿಗಳು ಅಲ್ಲಿ ಬಂದು ಅವ್ರನ್ನ ಕುಕ್ಕುತ್ತವೆ. ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಅವರು ನೆನಪು ಮಾಡ್ಕೋತಾರೆ. ಅದನ್ನೆಲ್ಲ ಅನುಭವಿಸಲೇಬೇಕಾಗಿದೆ, ಈಗ ಇದಕ್ಕೆ ಬೇರೆ ಪರಿಹಾರ ಇಲ್ಲ ಅಂತ ಅವರಿಗಲ್ಲಿ ಮನವರಿಕೆ ಆಗ್ತದೆ. ಕೆಲವರು ಹಾವಿನಂತೆ ತುಂಬ ತೀಕ್ಷ್ಣವಾದ ಸ್ವಭಾವ ಇದ್ದವರು ಇರ್ತಾರೆ. ಭಯ ಹುಟ್ಟಿಸುವಂಥ ವ್ಯಕ್ತಿತ್ವ ಅವರು. ಅವರನ್ನ ದಂದಶೂಕ ಅನ್ನುವ ನರಕದಲ್ಲಿ ಹಾಕ್ತಾರೆ. ದಂದಶೂಕ ಅಂದರೆ ಇಲಿ, ಹೆಗ್ಗಣ ಮೊದಲಾದವುಗಳು ದಂದಶೂಕ ಅಂತಾರೆ ಸಂಸ್ಕೃತದಲ್ಲಿ. ಅವರನ್ನ ಹೆಬ್ಬಾವಿನ ಗಾತ್ರದ 5-7 ಹೆಡೆ ಇರುವಂತಹ ಹಾವುಗಳು ಬಂದು ನುಂಗುತ್ತವೆ. ಅವ್ರನ್ನ ಭಯಪಡಿಸ್ತವೆ, ನುಂಗಿ ಹಾಕ್ತವೆ.
ಪಂಚಮುಖಾ ಸಪ್ತಮುಖಾ ಉಪಸೃತ್ಯ ಗ್ರಸಂತಿ ಯಥಾ ಬಿಲೇಶಯಾ. ಹೀಗೆ ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗ್ತದೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿದ್ದಾಗ ಎಲ್ಲರನ್ನೂ ಅವ್ರು ಹೆದರಿಸ್ತಿದ್ರು. ದಂದಶೂಕ ಅಂದ್ರೆ ಇಲಿ, ಹೆಗ್ಗಣ ಅಥವಾ ಹಾವು ಅಂತಲೂ ಅರ್ಥ ಆಗ್ಬೋದು. ಹಾವಿನಂತೆ ಇವ್ರ ಜೀವನ. ಈ ಹಾವು ಅಂತ ಹೀಗೊಂದು ಪ್ರಶ್ನೆ ಬಂದಾಗ ಸಂಸ್ಕೃತದ ಒಂದು ಸುಭಾಷಿತ ನಂಗೆ ನೆನಪಿಗೆ ಬರ್ತದೆ. ಸರ್ಪ ದುರ್ಜನೆಯವರ ಮಧ್ಯೆ ವರಂ ಸರ್ಪೋನ ದುರ್ಜನ. ಒಬ್ಬ ದುರ್ಜನ, ಒಂದು ಹಾವು, ಇವೆರಡನ್ನು ಹೋಲಿಸಿ ನೋಡಿದರೆ ಆ ದುರ್ಜನನಿಗಿಂತ ಎಷ್ಟೋ ಪಾಲಿಗೆ ಹಾವೇ ಒಳ್ಳೆಯದು. ಆ ಸರ್ಪಕ್ಕೆ ಮುಖದಲ್ಲಿ ಮಾತ್ರ ಹಾವಿರ್ತದೆ, ಅಲ್ಲಿ ಮಾತ್ರ ಕಚ್ಚುತ್ತದೆ. ಮತ್ತು ಸರ್ಪ ಕಚ್ಚುವುದು ಯಾತಕ್ಕೆ ನಮಗಿದೆಲ್ಲ ಗೊತ್ತಿರಬೇಕು. ಆಹಾರಕ್ಕಾಗಿ. ತನ್ನ ಆಹಾರವನ್ನ ವಿಷದ ಮೂಲಕ ನಿಷ್ಕ್ರಿಯ ಮಾಡಿ ಅದನ್ನದು ನುಂಗಿಬಿಡ್ತದೆ. ಇಷ್ಟೇ ಹಾವಿನ ಉದ್ದೇಶ. ಇಷ್ಟೇ. ಯಾರಿಗಾದರೂ ವಿಷ ಹಾಕಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಹಾವಿಗಿರೋದಿಲ್ಲ. ಆದರೆ ದುರ್ಜನನಿಗೆ ಮಾತ್ರ ಇಡೀ ಅಂಗಾಂಗಗಳಲ್ಲೂ ಮೈ, ಮನಸ್ಸು, ಕಣ್ಣು ಎಲ್ಲ ಕಡೆನೂ ವಿಷ ಇರ್ತದೆ. ಇಷ್ಟು ನೀಚ ಮನುಷ್ಯ ಅಂತ ಒಂದು ಸಂಸ್ಕೃತದ ಸುಭಾಷಿತದಲ್ಲಿ ದುರ್ಜನರು ಮತ್ತು ಹಾವುಗಳ ನಡುವೆ ದುರ್ಜನನೇ ನೀಚ, ಹಾವು ಇನ್ನೂ ಅಡ್ಡಿ ಇಲ್ಲ ಅಂತ ಒಂದು ವರ್ಣನೆ ಮಾಡ್ತಾರೆ. ಜನರನ್ನ ಉಸಿರು ಕಟ್ಟಿಸಿ ಕೊಲ್ಲುವವರು ನಾನಾ ಥರದ ಪಾಪಗಳನ್ನು ಮಾಡ್ತಿರ್ತಾನೆ. ಅದರಲ್ಲಿ ಆ ಸಂದರ್ಭದಲ್ಲಿ ಕೊಲ್ಲಿಕ್ಕೆ ಹೇಗೆ ಅನುಕೂಲ ಸಿಗ್ತದೋ ಆ ಥರ ಕೊಲ್ತಿರ್ತಾನೆ. ಹಳ್ಳದಲ್ಲಿ ಹಾಗೆ ಅಂತಿರ್ತಿತ್ತು ಹಿಂದಿನ ಕಾಲದಲ್ಲಿ, ಧಾನ್ಯಗಳನ್ನು ತುಂಬಿಡ್ತಿದ್ರು. ಅಂಥದ್ರಲ್ಲಿ ಸರಿಯಾಗಿ ಗಾಳಿ ಸಂಚಾರ ಇರೋದಿಲ್ಲ. ಅಲ್ಲೇನಾದರೂ ಒಳಗೆ ಇಳಿಬೇಕು ಅಂದರೆ ಅದ್ರ ಮೇಲೆ ಹಾಕಿದ್ದಂಥ ಮುಚ್ಚಳವನ್ನು ತೆಗೆದು ಸ್ವಲ್ಪ ಹೊತ್ತು ಗಾಳಿ ಸಂಚಾರಕ್ಕೆ ಅದನ್ನು ಬಿಡಬೇಕು. ಗಾಳಿ ಸಂಚಾರಕ್ಕೆ ಬಿಟ್ಟಾಗ ಒಳಗೆ ಗಾಳಿ ಹೋಗ್ತದೆ. ಆವಾಗ ಅಲ್ಲಿ ಒಳಗೆ ಇಳಿದು ಧಾನ್ಯಗಳನ್ನು ಮೇಲೆ ತೆಗಿಬಹುದು. ಅಂಥ ಧಾನ್ಯದ ಹಗೆಯವು, ಕಾರಾಗೃಹ, ಹಳ್ಳ, ಬಾವಿ, ಕೆರೆ, ನೀರು ಮೊದಲಾದ ಕಡೆ ಜನರನ್ನು ಉಸಿರು ಕಟ್ಟಿಸಿ ಕೊಲ್ಲುವ ನರಕ, ಕೊಲ್ಲುವವರಿಗೆ ಅವಟ ನಿರೋಧ ಅನ್ನುವ ನರಕ ಸಿಗ್ತದಂತ. ಅಲ್ಲಿ ಅದೇ ಥರ ಅನೇಕ ಥರದ ಹಳ್ಳ, ನದಿ ಮೊದಲಾದ ಕಡೆ ಇವರನ್ನ ಉಸಿರು ಕಟ್ಟಿ ಕಷ್ಟಪಡುವಂತೆ ಮಾಡ್ತಾರೆ. ವಿಷ, ಬೆಂಕಿ ಇತ್ಯಾದಿಗಳನ್ನು ಹಾಕ್ತಾರೆ. ಸಗರೇಣ, ವನ್ಹಿನ, ಧೂಮೇನ, ವಿಷದ ಬೆಂಕಿ ಇತ್ಯಾದಿಗಳನ್ನು ಹಾಕಿ ಉಸಿರಾಡಿಸಲಿಕ್ಕೆ ಬರದಂತೆ ಮಾಡಿ ಒದ್ದಾಡುವಂತೆ ಮಾಡ್ತಾರೆ. ಅದಕ್ಕೆ ಅವಟ ನಿರೋಧ ಅಂದರೆ ತಡೆಗಟ್ಟೋದು. ಅಂಥ ನರಕದಲ್ಲಿ ಅವ್ರನ್ನ ಹಾಕ್ತಾರೆ. ಈಗ ನಾವೇನು ಅನೇಕ ಪಾಪಗಳನ್ನು ನೋಡ್ತಿದ್ದೀವಲ್ಲ, ಇದರಲ್ಲಿ ಕೆಲವು ಪಾಪಗಳು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಧರ್ಮದ ಆಚರಣೆಗೆ ಸಂಬಂಧಪಟ್ಟದ್ದು. ಇನ್ನು ಕೆಲವು ಪಾಪಗಳು ಮನುಷ್ಯನ ನೀತಿ ನಿಯಮ ಅದಕ್ಕೆ ಸಂಬಂಧಪಟ್ಟದ್ದು. ಯಾರನ್ನಾದ್ರೂ ಹಿಂಸಿಸುವುದು, ಯಾರಿಗಾದ್ರೂ ತೊಂದರೆ ಕೊಡುವುದು, ವ್ಯಭಿಚಾರ ಮಾಡುವುದು, ಅತ್ಯಾಚಾರ ಮಾಡುವುದು, ಇದೆಲ್ಲ ನೀತಿಗೆ ಸಂಬಂಧಪಟ್ಟದ್ದು. ಇವು ಎಲ್ಲ ಧರ್ಮಕ್ಕೂ ಸಮಾನ ಆಗ್ತವೆ. ಇನ್ನು ಕೆಲವು ಧಾರ್ಮಿಕ ಕ್ರಿಯೆಗಳೇನಿರ್ತವೆ ಅದು ಆಯಾ ಧರ್ಮದವರಿಗೆ ಮಾತ್ರ ಸೀಮಿತ ಆಗಿರ್ತವೆ. ಅಂತೂ ಎರಡೂ ಥರದ ಅಧರ್ಮಗಳನ್ನು ಇಲ್ಲಿ ಹೇಳ್ತಿದ್ದಾರೆ. ಅದರಿಂದ ಏನೇನು ನರಕ ಆಗ್ತದೆ ಅಂತ ಅದನ್ನೆಲ್ಲ. ನೀವು ಮನೆಯ ಒಡೆಯರು ಅಂದಮೇಲೆ ಅತಿಥಿಗಳು, ಅಭ್ಯಾಗತರು, ಅಪರಿಚಿತರು ನಿಮ್ಮ ಮನೆಗೆ ಬಂದರೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ನಿಮ್ಮ ನೋಟದಿಂದಲೇ ಅವರಿಗೂ ಈ ಮನೆಯಲ್ಲಿ ನಾನು ಬರಬೇಕು, ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಅನ್ನುವಂಥ ಮನೋಭಾವ ಅವರಲ್ಲಿ ಮೂಡಬೇಕು. ಸ್ವಾಗತ ಮಾಡುವುದೇ ಬಹಳ ದೊಡ್ಡದು. ಬಂದವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿಬಿಟ್ಟು ಅವ್ರ ಅರ್ಧ ಹೊಟ್ಟೆ ಅಲ್ಲೇ ತುಂಬಿ ಹೋಗಿರ್ತದೆ. ಆದರೆ ಯಾಕಾದರೂ ಇವರು ಬಂದರು ಅನ್ನುವಂತೆ ಅವ್ರನ್ನ ದುರದರ ನೋಡಿದರೆ, ಪಾಪದೃಷ್ಟಿಯಿಂದ ನೋಡಿದರೆ ಪರ್ಯಾವರ್ತನ ಅನ್ನುವ ನರಕದಲ್ಲಿ ಹೋಗ್ತಾರೆ. ಬಂದ ಅತಿಥಿಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಅವರನ್ನು ಭಯಪಡಿಸಿದ್ರಿಂದ, ಅವ್ರನ್ನ ಅನಾದರ ಮಾಡಿದ್ರಿಂದ ಈ ಪಾಪಿ ನಾಳೆ ನರಕಕ್ಕೆ ಹೋದರೆ ಅವನ ಕಣ್ಣನ್ನ ಅಲ್ಲಿ ಹದ್ದು, ಕಂಕ ಮೊದಲಾದ ಪಕ್ಷಿಗಳು ಕಿತ್ತು ಹಾಕ್ತವೆ ಅವನ ಕಣ್ಣುಗಳನ್ನು. ಅದು ನೋವಾಗ್ತದೆ, ಆದರೆ ಯಾವುದೂ ಹೋಗೋದಿಲ್ಲ, ಕಣ್ಣು ಹೊತ್ತು ಹೋಗಿಬಿಡೋದಿಲ್ಲ. ಮತ್ತೆ ಆ ಕಣ್ಣು ಇದ್ದೇ ಇರ್ತದೆ. ಇನ್ನೊಂದು ಶಿಕ್ಷೆ ಅನುಭವಿಸ್ಲಿಕ್ಕೆ ಮತ್ತೆ ಬೇಕದು. ಇಂಥವು ಏನಿದೆ ಇವು ಎಲ್ಲ ಧರ್ಮದವರಿಗೂ ಸಂಬಂಧಪಟ್ಟದ್ದು. ಇನ್ನ ಮುಂದಿಂದ ಹೇಳ್ತಾರೆ, ತಾನೇ ಶ್ರೀಮಂತ ಅನ್ನುವ ಅಹಂಕಾರದಿಂದ ಎಲ್ಲರನ್ನು ತಿರಸ್ಕಾರ ಮಾಡೋ ದೃಷ್ಟಿಯಿಂದ ನೋಡೋದು. ತಿರ್ಯಕ್ ಪ್ರೇಕ್ಷಣ ಅಂತ ಹೇಳ್ತಾರೆ. ಇದನ್ನೆಲ್ಲಾದ್ರೂ ನೀವು ನೋಡಿದ್ರೆ ಗೊತ್ತಾಗ್ತದೆ. ಮನೆಗೆ ಬಂದವರನ್ನ ಅಥವಾ ನಮ್ಮ ಸಮೀಪಕ್ಕೆ ಬಂದವರನ್ನ
ನೇರವಾದ ದೃಷ್ಟಿಯಿಂದ ನೋಡಬೇಕು. ಆ ದೃಷ್ಟಿಯಿಂದ ಅವ್ರನ್ನ ನೋಡಿದರೆ ನಿಮ್ಮ ನೋಟದಿಂದಲೇ ಅವ್ರಿಗೊಂದು ಪ್ರೀತಿ ಬರಬೇಕು. ನೀವು ಅವ್ರು ನಿಮ್ಮ ಮನೆಗೆ ಬರಲಿ ಅಥವಾ ನೀವೇ ಅವ್ರ ಮನೆಗೆ ಹೋಗಲಿ ಅಥವಾ ಹಾದಿ ಬೀದಿಯಲ್ಲಿ ಎಲ್ಲಿಯಾದ್ರೂ ಯಾರಿಗಾದ್ರೂ ಭೇಟಿಯಾಗಲಿ. ಆದರೆ ಅನೇಕ ಜನ ಶ್ರೀಮಂತರಿಗೆ, ದುಡ್ಡಿನ ಅಹಂಕಾರ ಇದ್ದವರಿಗೆ, ಅಧಿಕಾರದ ಅಹಂಕಾರ ಇದ್ದವರಿಗೆ ನಿಮ್ಮನ್ನು ಅವ್ರು ನೋಡುವುದೇ ವಕ್ರ ನೋಟದಿಂದ ನೋಡ್ತಿರ್ತಾರೆ. ನೇರವಾದ ನೋಟ, ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡೋದು, ವಿಶ್ವಾಸದಿಂದ ನೋಡೋದು ಇರೋದೇ ಇಲ್ಲ. ಅದಕ್ಕೆ ಅವ್ರನ್ನ ತಿರ್ಯಕ್ ಪ್ರೇಕ್ಷಣ ಅಂತಂತಾರೆ. ಅವ್ರ ನೋಟದಲ್ಲೇ ಅಹಂಕಾರ ಇರ್ತದೆ. ಎಲ್ಲರ ಬಗ್ಗೆನೂ ಸಂಶಯ. ಯಾರು ಯಾವಾಗ ನನ್ನನ್ನು ಅಧಿಕಾರದಿಂದ ಬೀಳಿಸಿ ಬಿಡ್ತಾರೋ, ನನ್ನನ್ನು ಕಿತ್ಕೋತಾರೋ ಅಂತ ಪ್ರತಿಯೊಬ್ಬರ ಬಗ್ಗೆನೂ ಅನುಮಾನ. ನನ್ನ ಹಣ ಎಲ್ಲ ದೋಚ್ತಾರೆ, ನನ್ನ ನಾಶ ಮಾಡ್ತಾರೆ ಅಂತ ಚಿಂತೆಯನ್ನು ಮುಖದಲ್ಲೂ ಎದೆಯಲ್ಲೂ ತುಂಬಿಕೊಂಡು ಏನೂ ಸುಖ ಪಡದೆ ತಾನು ಬದುಕಿ ಬಿಡ್ತಾನೆ. ಬ್ರಹ್ಮರಾಕ್ಷಸನಂತೆ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಬದುಕ್ತಾನೆ. ಅದಕ್ಕೆ ಗೃಹ ಇವ ಅರ್ಥಮ ಅಭಿರಕ್ಷತಿ ಅಂತ ಇಲ್ಲಿ ಹೇಳ್ತಾರೆ. ಅನೇಕ ಕಡೆ ಇದನ್ನೆಲ್ಲರೂ ನೀವು ಕೇಳಿರ್ತೀರಿ. ಯಾವುದೋ ಒಂದು ಕಾಡು ಅಥವಾ ಮತ್ತೊಂದು ಯಾವುದೋ ಹಳೆ ಪಾಳು ಬಿದ್ದ ದೇವಾಲಯ, ಮನೆ, ಅಲ್ಲೊಂದು ದೊಡ್ಡ ಪಿಶಾಚಿ ಇದೆ. ಆ ಪಿಶಾಚ ಅದು ಆ ದುಡ್ಡನ್ನು ಕಾಯ್ತಿದೆ ಅಂತ ಹೀಗೆಲ್ಲ ನಾವು ಕೇಳಿರ್ತೇವೆ. ಕೆಲವು ಕಡೆ ಸರ್ಪಗಳು ಕಾಯ್ತಾವಂತೆ ನದಿಯನ್ನು, ಕೆಲವು ಕಡೆ ಪಿಶಾಚಿಗಳೇನೋ ಕಾಯ್ತಿರ್ತವೆ. ಹಿಂದಿನ ಜನ್ಮದಲ್ಲಿ ತನಗೆ ಬಂದಿದ್ದ ಸಂಪತ್ತನ್ನು ಇನ್ನೊಬ್ಬರಿಗೆ ಕೊಡದೆ, ದಾನ ಮಾಡದೇನೆ, ಭೋಗನೂ ಮಾಡದೆ ಯಾರು ಆ ಸಂಪತ್ತನ್ನು ದುರುಪಯೋಗಿಸಿಕೊಂಡಿರ್ತಾನೆ ಅಂಥವನಿಗೆ ಸತ್ತ ಮೇಲೆ ಸೂಚಿ ಮುಖ ಅನ್ನುವ ನರಕದಲ್ಲಿ ಬೀಳಿಸ್ತಾರೆ. ಸೂಚಿ ಅಂದರೆ ಸೂಜಿ, ಕನ್ನಡದ ಸೂಜಿ. ಅದರಂತೆ ಮುಖ, ಚೂಪಾದ ಆಯುಧಗಳಿರುವಂಥ ನರಕ ಅದು. ದುಡ್ಡನ್ನು ಸಂಪಾದನೆ ಮಾಡುವುದು, ಅದನ್ನು ಬೆಳೆಸುವುದು, ಅದನ್ನು ರಕ್ಷಿಸುವುದು, ಇದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅನೇಕ ಥರದ ಪಾಪಗಳನ್ನು ಮಾಡಿದ್ದಾನೆ ಅವನು ಈ ಭೂಲೋಕದಲ್ಲಿದ್ದಾಗ. ಆದ್ರಿಂದ ನಾಳೆ ಅವನು ಅಲ್ಲಿ ಹೋದರೆ ಆ ಧನ ಪಿಶಾಚಿಯನ್ನ ಸೂಚಿ ಮುಖ ಅನ್ನೋ ನರಕದಲ್ಲಿ ಹಾಕಿ, ವಿತ್ತಗ್ರಹಂ ಪಾಪ ಪುರುಷಂ, ವಿತ್ತಗ್ರಹ ದುಡ್ಡಿನ ಪಿಶಾಚಿ ಅವನನ್ನು ಸೂಜಿಯಿಂದ ಎಲ್ಲ ಅಂಗಗಳಲ್ಲಿ ಚುಚ್ಚಿ ದಾರದಿಂದ ಹೊಲಿತಾರೆ. ವಾಯಕಾಹಾಯವ ಸರ್ವತೋ ಅಂಗೇಶು ಪರಿವಯಂತೆ. ಇಲ್ಲಿಂದ ಒಂದು ದಾರ ಪೋಣಿಸಿ ಸೂಜಿಗೆ ಇಲ್ಲಿಂದ ಚುಚ್ಚಿ ಅಲ್ಲಿಂದ ಎಳೆದು ಅವನು ಹಿಂಸಿಸ್ತಾರೆ. ಇದು ಸೂಚಿ ಮುಖ ಅನ್ನುವ ನರಕ. ನರಕದಲ್ಲಿ ಅನೇಕ ಥರದ ಪ್ರಭೇದಗಳಿವೆ. ಅಲ್ಲಿ ಎಲ್ಲ ಕಡೆನೂ ಅನೇಕ ಜನ ಇದ್ದೇ ಇರ್ತಾರೆ. ನಾನು ಇಲ್ಲಿ ಎಲ್ಲನೂ ಹೇಳಿಲ್ಲ ಅಂತಾರೆ ಇವರು, ಪ್ರವಚನ ಹೇಳುವವರು. ಎಲ್ಲ ನರಕಗಳ ಬಗ್ಗೆನೂ ನಾವಿಲ್ಲಿ ವರ್ಣನೆ ಮಾಡಿಲ್ಲ. ಇನ್ನೂ ಅನೇಕ ನರಕಗಳು ಇದ್ದೇವೆ. ಧರ್ಮ ಮಾರ್ಗದಲ್ಲಿ ನಡೆಯುವವರು ಸ್ವರ್ಗಕ್ಕೆ ಹೋಗ್ತಾರೆ. ಸದ್ಗತಿಯನ್ನು ಅಲ್ಲಿ ಹೋಗಿ ಸುಖ ಅನುಭವಿಸಿ ಮತ್ತೆ ಮರಳಿ ಬರ್ತಾರೆ. ಸ್ವರ್ಗದಲ್ಲಿ ಸುಖ, ನರಕದಲ್ಲಿ ದುಃಖ. ತಥೈವ ಧರ್ಮಾನುವರ್ತಿನಃ ಉತ್ತರತ್ರ. ನಾನು ಆವಾಗಲೇ ಹೇಳಿದೆ, ಕೆಲವು ಬಾರಿ ಸತ್ಕರ್ಮ ಮಾಡಿದವರನ್ನ ಯಮನ ಲೋಕಕ್ಕೂ ಕಳಿಸ್ತಾರೆ. ಅಲ್ಲಿಯೂ ಅವರಿಗೆ ಸುಖದ ಅನುಭವ ಕೊಡುವಂಥ ಅನುಕೂಲಗಳಿವೆ. ಆದರೂ ಸಾಮಾನ್ಯವಾಗಿ ಸ್ವರ್ಗದಲ್ಲಿ ಸುಖ, ನರಕದಲ್ಲಿ ದುಃಖ. ಆದರೆ ಎರಡೂ ನಮ್ಮದು ಕರ್ಮ ತೀರಿದ ಮೇಲೆ ಸ್ವರ್ಗದಿಂದಲೂ ಮರಳಿ ಬರಬೇಕು, ನರಕದಿಂದಲೂ ಮರಳಿ ಬರಬೇಕು. ಬಂದು ಇನ್ನಷ್ಟು ಕರ್ಮಗಳನ್ನು ಬಾಕಿ ಇಟ್ಕೊಂಡು ಆಯಾ ಪ್ರದೇಶದಲ್ಲಿ ಯಾವುದೋ ಒಂದು ಜಾಗ, ಯಾವುದೋ ಒಂದು ಕಾಲ, ಯಾವುದೋ ತಂದೆ ತಾಯಿ, ಅಲ್ಲೆಲ್ಲ ಬಂದು ಅವನು ಹುಟ್ಟಬೇಕಾಗ್ತದೆ. ಹದಿನಾಲ್ಕು ಲೋಕಗಳಲ್ಲಿ ಏನೇನು ಬಂದಿದೆ ಅಂತ ಅನ್ನೋದನ್ನೆಲ್ಲ ಹಿಂದೆ ಹೇಳಿದ್ದೇವೆ ಅಂತಾರೆ ಪುರಾಣ ಹೇಳೋರು. ಬ್ರಹ್ಮಾಂಡ ಅಂತ ಅನ್ನೋದು ಸ್ವಯಂ ನಾರಾಯಣ ಸೃಷ್ಟಿ ಮಾಡಿರುವಂಥ ತನ್ನದೇ ಆದ ರೂಪ. ನಾವು ದೇವಾಲಯದಲ್ಲಿ ಕಲ್ಲಿನ ವಿಗ್ರಹ ಸ್ಥಾಪನೆ ಮಾಡಿರ್ತೀವಿ, ಕೆಲವು ಕಡೆ ಲೋಹದ ವಿಗ್ರಹ ಸ್ಥಾಪನೆ ಮಾಡಿರ್ತೀವಿ, ಇನ್ನು ಕೆಲವು ಕಡೆ ಮರದ್ದು, ಕೆಲವು ಕಡೆ ಮಣ್ಣಿನ ವಿಗ್ರಹ ಇರ್ತದೆ. ಎಲ್ಲ ಥರನೂ ಇದ್ದೇ ಇರ್ತವೆ. ಕೆಲವು ಕಡೆ ಮೇಣದ ವಿಗ್ರಹ ಇರ್ತದೆ, ಇದು ನಾವು ನೋಡಿದ್ದೀವಿ ಇಲ್ಲೇ ಸಮೀಪದಲ್ಲೆಲ್ಲ. ಕೆಲವು ಕಡೆ ಈ ಥರ ಸ್ಥಂಡಿಲ ಬರೋದು, ಸ್ಥಂಡಿಲ ಅಂದರೆ ರಂಗೋಲಿ ಮಂಡಲ, ಅದರಲ್ಲಿ ಭಗವಂತನ ಪೂಜೆ ಮಾಡ್ತಿರ್ತಾರೆ. ನಾನಾ ಥರದ ಪೂಜೆ ಮಾಡ್ಬೋದು. ಆದರೆ ಈ ಸಮಸ್ತ ಸೃಷ್ಟಿಯಲ್ಲಿ ಭಗವಂತನ ಅತ್ಯಂತ ಸಹಜವಾದ ಪ್ರತಿಮಾ ಅಂದರೆ ಇಡೀ ಲೋಕವೇ. ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರಸುರಾದಯ. ಇಡೀ ಲೋಕವೇ ಭಗವಂತನ ಪ್ರತಿಮಾ. ಆದ್ದರಿಂದ ಇಡೀ ಲೋಕದಲ್ಲೇ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಅದನ್ನು ಸಾಧ್ಯ ಆದರೆ ನಾವೆಲ್ಲಾದರೂ ಒಂದು ಕಡೆ ಎಲ್ಲಾದರೂ ಅದನ್ನು ಆಚರಣೆಗೆ ತರಬೇಕು. ಅದು ಹೇಗೆ ಅಂದರೆ,
ನಾವೀಗ ಮನೆಯಲ್ಲಿ ಕೂತ್ಕೊಂಡು ದೇವ್ರ ಪೂಜೆ ಇತ್ಯಾದಿ ಮಾಡ್ತೀವಲ್ಲ, ಬೆಳಗಿನ ಹೊತ್ತು ಸಾಯಂಕಾಲದ ಹೊತ್ತು ಇದನ್ನೆಲ್ಲ. ಯಾವಾಗಾದ್ರೂ ಕೆಲವು ಪ್ರಸಂಗಗಳಲ್ಲಿ ತುಳಸಿ ವೃಂದಾವನದ ಎದುರಿಗೆ, ದನಗಳ ಕೊಟ್ಟಿಗೆಯಲ್ಲಿ, ನದಿ ತೀರಗಳಲ್ಲಿ, ಮತ್ತು ಸರೋವರದ ತೀರ, ಬಾವಿ ತೀರ ಅಂಥ ಕಡೆ ದೇವತಾ ಪ್ರಾರ್ಥನೆ, ಒಂದಿಷ್ಟು ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಯಾಕೆ ಮಾಡುವುದು ಅಂದರೆ, ಮನೆಯಲ್ಲಿ ನಮಗೆ ಕಾಣಿಸುವುದು ಸುತ್ತಲೂ 4 ಗೋಡೆಗಳು, ಮನೆಯಲ್ಲಿನ ಮಂದಿ ಮಾತ್ರ. ಹೊರಗೆ ಹೋದರೆ ಅಲ್ಲಿ ಹರಿಯುವ ನದಿ, ಬೀಸುವ ಗಾಳಿ, ಮತ್ತೆ ಕೆಳಗೆ ನಾವು ಕೂತಿರುವ ಭೂಮಿ, ವಿಶಾಲವಾದ ಭೂಮಿ ಕಾಣಿಸ್ತದೆ. ಮತ್ತೆ ಮೇಲೆ ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾನೆ, ಅಲ್ಲೆಲ್ಲಾದ್ರೂ ಅಗ್ನಿ ಇದ್ರೆ ಅಗ್ನಿಯೂ ಕಾಣಿಸ್ತದೆ. ವಾಯು ಅಂತೂ ಬೀಸುವುದು ನಮ್ಮ ಅನುಭವಕ್ಕೆ ಒಂದೇ ಬರ್ತಿರ್ತದೆ. ಆಕಾಶ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ. ಈ ಪಂಚಮಹಾಭೂತಗಳಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ. ರಮ್ಯವಾದಂಥ ನಿಸರ್ಗದಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೆಚ್ಚಿನ ಫಲ ಇದೆ ಅಂತ ಹೇಳ್ತಾರೆ. ಮನೆಯಲ್ಲೇ ಕೂತು ಮಾಡುವುದಕ್ಕಿಂತ ತುಳಸಿ ವೃಂದಾವನ, ದನದ ಕೊಟ್ಟಿಗೆ, ಇಲ್ಲಿ ಭಾಗವತದಲ್ಲಿ ಬಂದಿಲ್ಲ, ಅದು ಬೇರೆ ಕಡೆ, ಬೇರೆ ಮಹಾಭಾರತದಲ್ಲೂ ಬಂದಿದೆ, ಮತ್ತು ಕೆಲವು ಕಡೆ ಬೇರೆ ಕಡೆ ಬಂದಿದೆ. ಆದ್ರಿಂದ ಯಾವಾಗಾದರೂ ಅಂತಂಥ ಪ್ರಸಂಗಗಳನ್ನು ತಂದುಕೊಂಡು, ನಾವು ಯಾಕೆ ಪ್ರಸಂಗ ತಂದುಕೊಂಡು ಅಂತ ಹೇಳಿದ್ನಲ್ಲ, ತಂದುಕೋಬೇಕು. ನಮ್ಮಲ್ಲಿ ಒಂದು ಬಹಳ ಉತ್ತಮವಾದ ಸಂಸ್ಕೃತಿ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಏನಾದರೂ ಅಮಾವಾಸ್ಯೆ ಅಂತ ಪರ್ವಕಾಲ ಬಂದರೆ, ಸಂಕ್ರಮಣ ಬಂದರೆ, ಯಾವ್ಯಾವ ದೇವಾಲಯಗಳಿಗೆ ಹೋಗ್ತೀವಿ, ನಾವು ದೇವರಿಗೆ ಹೊರಟಿದ್ದೀವಿ ಅಂತ ಹೇಳ್ತೀವಿ, ಅಲ್ಲಿ ಸ್ನಾನ ಮಾಡ್ತೀವಿ, ದೇವರನ್ನು ನೋಡಿ ಬರ್ತೀವಿ. ನದಿ ಯಾವುದೋ ಸರೋವರ, ಪುಣ್ಯ ಸರೋವರ, ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತೇವೆ. ಅಂತೂ ಮನೆಯಲ್ಲೇ ಈ ಕಾಂಕ್ರೀಟಿನ ಕಾಡಿನಲ್ಲೇ ದೀರ್ಘಕಾಲ ಬದುಕಿ ಇದ್ದವರಿಗೆ, ನಮಗೆ ಸ್ವಲ್ಪ ಕಾಲ ಕಾಡಿನಲ್ಲಿ, ಆ ನಿಸರ್ಗದ ನಡುವೆ, ಸಹಜವಾದ ವಾತಾವರಣದಲ್ಲಿ ಎಲ್ಲ ಕಡೆ ಭಗವಂತನನ್ನು ಕಂಡು ಅಲ್ಲಿ ಆರಾಧನೆ ಮಾಡುವ ಒಂದು ಅವಕಾಶ, ಅದನ್ನು ಪಡ್ಕೋಬೇಕು. ಅದಕ್ಕಾಗಿ ಮೇಲಿದ ಮೇಲೆ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಅದು ಬಂದಿದೆ. ಪುಣ್ಯ ಕಾಲಗಳಲ್ಲಿ ಎಲ್ಲೆಲ್ಲೋ ಹೋಗ್ತಿರ್ತೇವೆ. ಭಗವಂತನ ಈ ಒಂದು ಮಹಾಪ್ರತಿಮೆ ಇದೆಯಲ್ಲ, ಇಡೀ ಬ್ರಹ್ಮಾಂಡವೇ, ಇಡೀ ಲೋಕವೇ ಭಗವಂತನ ಪ್ರತಿಮಾ. ಅದನ್ನು ಮಾಡಿದರೆ ಎಲ್ಲ ಥರದ ಧ್ಯಾನವನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದೊಂದು ಕ್ರಮ. ಈ 24ನೇ ಅಧ್ಯಾಯದಲ್ಲಿ, 5ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ ಭೂಮಿಯ 7 ದ್ವೀಪಗಳು, ಆ 7 ದ್ವೀಪಗಳಲ್ಲಿ ನಮ್ಮ ಜಂಬೂ ದ್ವೀಪ, ಭರತ ವರ್ಷ, ಆ ಭರತ ವರ್ಷದಲ್ಲಿ 9 ದ್ವೀಪಗಳು, ಆ 9 ವರ್ಷಗಳಲ್ಲಿ ಭರತ ಖಂಡ ಅಂತ ಅನ್ನೋದೊಂದು, ಇದೆಲ್ಲವನ್ನು ಕೂಡ ನಾನು ನಿಮಗೆ ವರ್ಣನೆ ಮಾಡಿದ್ದೇನೆ ಅಂತಾರೆ ಅವರು, ಪ್ರವಚನ ಹೇಳುವರು. ನಾವು ಕೂಡ ಅದನ್ನು ನೋಡಿದ್ದೇವೆ. ಭರತ ವರ್ಷದಲ್ಲಿ, ಭರತ ಖಂಡದಲ್ಲಿ ನಾವಿದ್ದೇವೆ. ಅಲ್ಲಿಗೆ ಆ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ 24ನೇ ಅಧ್ಯಾಯ ಮುಗಿದಿದೆ. ನಾವೀಗ ಇಲ್ಲಿ ನರಕಗಳ ಬಗ್ಗೆ ಕೇಳ್ತಿದ್ದೀವಲ್ಲ, ಅನೇಕ ಪಾಪಗಳನ್ನ ನಾವಿಲ್ಲಿ ನೋಡಿದ್ವಿ. ಯಾವ್ಯಾವ ಪಾಪಗಳಿಂದ ಮನುಷ್ಯ ದೂರ ಇರಬೇಕು ಅನ್ನೋದನ್ನು ಕೆಲವನ್ನ ಮಹಾಭಾರತಕ್ಕೆ ಅನುಸಾರವಾಗಿ ಈಗ ನಾವು ನೋಡಬೇಕು. ಇದನ್ನೆಲ್ಲ ಕೇಳಿದರೆ, ನಿರಂತರವಾಗಿ ಕೇಳ್ತಾ ಇದ್ರೆ ಅದರಿಂದ ಮನುಷ್ಯನ ಮನಸ್ಸಿನ ಮೇಲೆ ಒಂದು ಸತ್ಪರಿಣಾಮ ಆಗ್ತದೆ. ನಿನ್ನೆ ನಾನು ಮದ್ಯಪಾನ ಇತ್ಯಾದಿಗಳ ಬಗ್ಗೆ ಹೇಳಿದ್ದೆ. ಅದ್ರ ಬಗ್ಗೆ ಇನ್ನೊಂದಿಷ್ಟು ವಿವರಣೆ ಕೊಡ್ರಿ ಅಂತ ಒಬ್ರು ಕೇಳಿದರು. ಮತ್ತು ಹಿಂದಿನ ಯುಗಗಳಲ್ಲಿ ರಾಜರು, ಕ್ಷತ್ರಿಯರು, ಆಡಳಿತಗಾರರು ಮದ್ಯಪಾನ ಮಾಡ್ತಿದ್ರು ಅಂತೆಲ್ಲ ಹೇಳಿದ್ರಿ. ಈಗಿನ ಕಾಲಕ್ಕೆ ಅದನ್ನೆಲ್ಲ ಹೇಗೆ ಸ್ವೀಕಾರ ಮಾಡೋದು? ಯಾರಾದರೂ ಮದ್ಯಪಾನ ಮಾಡುವುದು ಉಚಿತವಾ ಅನುಚಿತವಾ, ಹೇಗೆ ಇದನ್ನೆಲ್ಲ ಹೇಳ್ರಿ ಅಂತ ಇನ್ನೊಂದಿಷ್ಟು ಸ್ಪಷ್ಟೀಕರಣ ಕೊಡ್ರಿ ಅಂತ ಒಬ್ರು ಕೇಳಿದ್ರು. ರಾಜರು, ಕ್ಷತ್ರಿಯರು ಸತಿಪತಿಗಳ ಏಕಾಂತದ ಸಮಯದಲ್ಲಿ ಆ ಒಂದು ಮದ್ಯಪಾನ ಮಾಡುವುದು ಅಂತ ಒಂದು ಇತ್ತು ಅಂತಂದ್ರೆ ಹಿಂದೆ ಹೇಳಿದ್ದೆ. ಅದೇನೇ ಇರಲಿ, ಈಗ ನಾವು ಯಾವ ಥರ ಆಚರಣೆಗೆ ತರಬೇಕು ಅದನ್ನ ಅಂದರೆ, ಮದ್ಯಪಾನವನ್ನು ಈಗಿನ ಕಾಲದಲ್ಲಿ ಬ್ರಾಹ್ಮಣರಾಗಲಿ, ರಾಜರಾಗಲಿ, ಮತ್ತೆ ಯಾವುದೇ ಸಮಾಜದವರಾಗಲಿ, ಅವ್ರು ಏನೇ ವೃತ್ತಿ ಮಾಡಲಿ, ಬ್ರಹ್ಮಚಾರಿಗಳಾಗಿರಲಿ, ಗೃಹಸ್ಥರಾಗಿರಲಿ, ಇನ್ನು ಕಾಡಿಗೆ ಹೋಗಿರುವಂಥ ಸನ್ಯಾಸಿಗಳು, ವಾನಪ್ರಸ್ಥರಿಗಂತೂ ಸರಿಯೇ ಸರಿ, ಮದ್ಯಪಾನವನ್ನು 100% ವರ್ಜನೆ ಮಾಡುವುದೇ ಯೋಗ್ಯ. ಯಾಕೆ ಹಾಗೆ ಅಂದರೆ, ಅವಾಗ ಅದನ್ನು ಯಾಕೆ ಹೇಳಿದ್ರು? ಆ ಕಾಲದಲ್ಲಿ ಕ್ಷತ್ರಿಯರು ಕಷ್ಟ ಸಹಿಷ್ಣುವಾದ ಜೀವನ ನಡೆಸ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ ಬಹಳ ಒತ್ತಡ ಇರ್ತದೆ ಅವರಿಗೆ. ಆ ಮದ್ಯಪಾನ ಅಂತ ಅನ್ನೋದೊಂದು, ಅದು ದಂಪತಿಗಳ ನಡುವಿನ ಮಿಲನದ ಸಂದರ್ಭದಲ್ಲಿ ಮಾತ್ರ ಅದನ್ನು ಹೇಳಿದ್ರು. ಮತ್ತು ಅವ್ರಿಗೊಂದು ಸಂಯಮ ಇರ್ತಿತ್ತು. ಕೇವಲ ಮದ್ಯಪಾನವನ್ನ ಮೋಜಿಗಾಗಿ ಅವರು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅಷ್ಟೊಂದು ಸಂಯಮ ಇರ್ತಿತ್ತು ಅವರಿಗೆ. ಆದರೆ ಸಂಯಮ ಯಾವಾಗ ತಪ್ಪಿತೋ ಆವಾಗ ಮದ್ಯಪಾನ ಇತ್ಯಾದಿಗಳಿಗೆ ಪೂರ್ಣವಾಗಿ ಒಂದು ಕಡಿವಾಣ ಹಾಕಿ ಅದನ್ನು ವರ್ಜನೆ ಮಾಡುವುದೇ ಯೋಗ್ಯ.
ಇಲ್ಲಿ ಹೋದ್ರೆ ಏನಾಗ್ತದೆ, ಅಲ್ಲಿರೋ ಶಾಸ್ತ್ರದಲ್ಲಿ ಮತ್ತೆ ಯಾರೋ ರಾಜರು ಆಡಳಿತಗಾರರು ತಗೋಬಹುದು, ತೋತಿದ್ರು ಅಂತ ಹೇಳಿದ್ರಂತೆ ಅನ್ನೋ ಮಾತುಗಳು ನಮಗೆ ಕಿವಿಗೆ ಬಿದ್ದರೆ, ಮತ್ತೆ ನಮಗೂ ಬಹಳ ಕಷ್ಟ ಇರ್ತದೆ, ಏನೋ ಒತ್ತಡ ಇರ್ತದೆ ಅಂತ ಮನುಷ್ಯ ಆಲೋಚನೆ ಮಾಡಿ ಅದಕ್ಕೆಲ್ಲ ತನಗೆ ತಾನೇ ಪರ್ಮಿಷನ್ ಕೊಟ್ಕೋತಾನೆ, ಬೇರೆ ಯಾರು ಕೊಡಬೇಕಾಗಿಲ್ಲ. ಅದಕ್ಕೆ ಈ ಕಾಲಗಳಲ್ಲಿ ಅದನ್ನೆಲ್ಲ ನಿಷೇಧಿಸಿದ್ದಾರೆ. ಹಿಂದಿನ ಯುಗಗಳ ಧರ್ಮ ಬೇರೆ, ಈಗಿನ ಯುಗಗಳ ಧರ್ಮ ಬೇರೆ. ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ ಆಗಿರ್ತದೆ. ಈಗ ಅದನ್ನೆಲ್ಲ ನಾವು ಗಮನಿಸಿ, ಹಿಂದಿನ ಕಾಲದ ಮಹಾತ್ಮರು, ಈಗಿನ ಕಾಲದಲ್ಲಿ ಮಹಾತ್ಮರು, ಈಗಿನ ನಮ್ಮ ದೇಶದ ರಾಷ್ಟ್ರದ ಸುಧಾರಣಾ ಮಾಡಿದಂಥ ಮಹಾತ್ಮರು ಇವರೆಲ್ಲ ಏನಿರ್ತಾರೆ ಅವ್ರದ್ದೆಲ್ಲ ಮಾತುಗಳನ್ನು ಗಮನಿಸಿದರೆ ಬಹಳ ಎಚ್ಚರಿಕೆಯಿಂದ ಧರ್ಮಶಾಸ್ತ್ರಗಳನ್ನು, ಭಾಗವತ ಮಹಾಭಾರತಾದಿಗಳನ್ನು ಕೇಳ್ತಿದ್ದೇವೆ. ಅದನ್ನು ಕೇಳಿದ್ದ ಅಲ್ಲದೆ ನಮ್ಮ ನಡುವೆ ಬಾಳಿ ಬದುಕಿದ ಮಹಾತ್ಮರು, ಈಗಿನ 60-70 ವರ್ಷ ಹಿಂದೆ ಬದುಕಿದವರು ಇವರೆಲ್ಲ ಏನಿರ್ತಾರೆ ಅವರೆಲ್ಲರ ಆದರ್ಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮದ್ಯಪಾನ ಇತ್ಯಾದಿಗಳಿಂದ ದೂರ ಇರೋದು, ಪೂರ್ಣವಾಗಿ ವರ್ಜನೆ ಮಾಡುವುದೇ ಮುಖ್ಯ. ಇಲ್ಲದೆ ಹೋದರೆ ಅದೆಲ್ಲ ಹೇಗಾಗ್ತದಂದ್ರೆ, ಇಲ್ಲದೆ ಹೋದರೆ ಇಲ್ಲ ನಾವು ಸ್ವಲ್ಪ ಸೇವನೆ ಮಾಡ್ತೇವೆ ಅಷ್ಟೇ, ಅದರಿಂದ ನಾವೇನು ಬಹಳ ಅನರ್ಥ ಆಗುವಂತೆ ಮಾಡೋದಿಲ್ಲ ಅಂತ ಒಬ್ರು ಅಂತಾರೆ. ನಮ್ಮ ತಂದೆ ಕಾಲದಲ್ಲಿ ಅದು ಇಲ್ಲೇ ಇಲ್ಲ, ಮಗನ ಕಾಲದಲ್ಲಿ ಅದೇನು ಬಹಳ ತೊಂದರೆ ಆಗುವಂತೆ ತಗೊಳ್ಳೋದಿಲ್ಲ, ಸ್ವಲ್ಪ ತಗೋತೀವಿ ಅಂತಾರೆ. ಮೊಮ್ಮಕ್ಕಳ ಕಾಲದಲ್ಲಿ ಏನು ಸ್ವಲ್ಪ ಎಲ್ಲಾದರೂ ಹೋಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಅದರಿಂದ ಅನಾಹುತ ಆಗಬಹುದು, ಪ್ರತಿನಿತ್ಯ ಏನಾಗೋದಿಲ್ಲ ಅಂತ ಇನ್ನೊಂದಿಷ್ಟು ತಾವೇ ಅವಕಾಶ ತಗೋತಾರೆ. ಇಂಥ ಹಾನಿಗಳನ್ನು ಮನುಷ್ಯ ತಾನೇ ಅನುಭವಿಸುವಂತಾಗ್ತದೆ. ಅದಕ್ಕೆ ಅದರಿಂದ ಪೂರ್ಣ ಎಚ್ಚರಿಕೆಯಿಂದ ಇರಬೇಕು. ಈ ಎಲ್ಲ ಪಾಪಗಳನ್ನು ಹೇಳುವುದು ಯಾಕೆ ಅಂದರೆ, ನಾನು ಹೇಳಿದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲೆಲ್ಲ ಈ ಸಂಗತಿಗಳು ಬಂದಿವೆ. ಅದನ್ನು ಕೇಳ್ತಾ ಕೇಳ್ತಾ ಕೇಳಿ 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 ಒಂದು 10 ಬಾರಿ ಕೇಳಿದರೆ ಒಂದ್ಸರಿ ಅದರಿಂದ ಯಾವುದೋ ಒಂದು ಮನಸ್ಸಿನ ಮೇಲೆ ಪರಿಣಾಮ ಆಗೋ ಸಾಧ್ಯತೆ ಇದೆ ಒಬ್ಬರಿಗೆ. ಕೆಲವರಿಗೆ 10 ಬಾರಿ ಕೇಳಿದ್ರೆ ಸಾಕಾಗಲಿಕ್ಕಿಲ್ಲ, 100 ಬಾರಿ 1000 ಬಾರಿ ಕೇಳೋ ಪ್ರಸಂಗ ಬರ್ಬೋದು. ಅಂತೂ ನಾವು ಸಜ್ಜನರ ಸಹವಾಸದಲ್ಲಿದ್ದರೆ, ಸಜ್ಜನರು ಅಂದ್ರೆ ಯಾರು ಸಜ್ಜನರು? ನಿಜವಾಗ್ಲೂ ಯಾರೋ ಒಂದು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟವರು ಸಜ್ಜನರು ಅಂತ ಏನಲ್ಲ. ಅವ್ರು ಸಜ್ಜನರು, ಈ ಜಾತಿಯವರು ದುರ್ಜನರು, ಆ ಜಾತಿಯವರು ಸಜ್ಜನರು, ಇದಕ್ಕೆಲ್ಲ ಅರ್ಥ ಇಲ್ಲ. ಸಜ್ಜನರು ಅಂದ್ರೆ ಭಗವಂತನ ಭಕ್ತರ, ದುರಭ್ಯಾಸಗಳಿಗೆ ಬಲಿಯಾಗದೆ ಸಾತ್ವಿಕ ಜೀವನ ನಡೆಸುವಂತಹ ಜನ ಯಾವುದೇ ಸಮಾಜದಿದ್ದು ಅವರೆಲ್ಲ ಸಜ್ಜನರೇ. ಅವರ ಸಹವಾಸದಿಂದ ನಮಗೇನಾಗ್ತದೆ, ಇಂಥ ದುಷ್ಪ್ರವೃತ್ತಿಗಳಿಂದ ದೂರ ಇರುವಂತಾಗ್ತದೆ. ಶಾಸ್ತ್ರಗಳನ್ನು ಶ್ರವಣ ಮಾಡುವುದು ಅಷ್ಟೇ ಅಲ್ಲ, ಅಂಥ ಸಹವಾಸದಲ್ಲಿದ್ದರೆ ಮನುಷ್ಯ ಅದರಿಂದ ದೂರ ಇರ್ತಾನೆ. ಧನ ಅಂತೂ ಹಾಳಾಗ್ತದೆ, ಆರೋಗ್ಯ ಹಾಳಾಗೋದು ಮುಂದಿಂದು, ಆರೋಗ್ಯ ಹಾಳು ಆಗಬಹುದು, ಆಗದೇ ಇರಬಹುದು. ಧನ ಅಂತೂ ಹಾಳಾಗ್ತದಲ್ಲ, ಅದನ್ನೇ ಯಾರಿಗಾದರೂ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಯಾರಿಗಾದ್ರು ಬಡವರಿಗೆ ಮದುವೆ ಇತ್ಯಾದಿಗಳನ್ನು ಮಾಡಿಕೊಳ್ಳೋ ತೊಂದರೆ ಇದ್ದವರಿಗೆಲ್ಲ ದಾನ ಮಾಡ್ಬೋದು ಅಂಥದ್ದನ್ನು. ಆದ್ದರಿಂದ ದುರಭ್ಯಾಸಕ್ಕೆ ಕಾರಣ ಆಗುವ, ವ್ಯಯ ಆಗುವ ಹಣವನ್ನೆಲ್ಲ ಹೀಗೆ ನಾವು ಉಳಿಸಬೇಕು. ಅದರಿಂದ ಸಮಾಜದ ಒಟ್ಟಾರೆ ದೇಶದ ಅಭಿವೃದ್ಧಿಗೆ ಕಾರಣ ಆಗಬೇಕು. ಅಂಥದ್ದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕು. ಇಲ್ಲಿ ಕೆಲವು ಸಂಗತಿಗಳಿವೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ 165ನೇ ಪುಟದಲ್ಲಿ ಭ್ರೂಣ ಹತ್ಯೆ ಅನ್ನೋದು ಮಹಾಪಾಪ. ನಾವು ಇದನ್ನು ಕೇಳಿದ್ದೇವೆ. ಗರ್ಭದಲ್ಲಿದ್ದಾಗಲೇ ಭ್ರೂಣವನ್ನ, ಅದ್ರ ಲಿಂಗವನ್ನು ತಿಳ್ಕೊಳ್ಳೋದು, ಆ ಮೂಲಕ ಅದನ್ನು ಹತ್ಯೆ ಮಾಡೋದು, ಇದೆಲ್ಲ ಮಹಾಪಾಪ. ಅವನು ಆ ಪಾಪವನ್ನು ಹೇಗೆ ಕಳ್ಕೋಬೇಕು ಅಂದ್ರೆ, ಒಂದ್ ವೇಳೆ ನೀನು ರಾಜ ಆಗಿದ್ರೆ, ಆಡಳಿತಗಾರ ಆಗಿದ್ರೆ, ದೇಶದ ಪರವಾಗಿ ಹೋರಾಟ ಮಾಡು. ಶಸ್ತ್ರ, ಬಂದೂಕು, ಬಾಂಬಿನ ದಾಳಿಗೊಳಗಾಗಿ ಸತ್ತರೆ ಅದರಿಂದ ಪರಿಹಾರ, ಭ್ರೂಣ ಹತ್ಯೆ ಮಾಡಿದ್ದಕ್ಕೆ. ಇಷ್ಟು ಉದಾತ್ತ ಚಿಂತನೆಗಳನ್ನು ಹೇಳಿದ್ದಾರೆ. ಅಥವಾ ಭ್ರೂಣ ಹತ್ಯೆ ಎಂದಾರು ಮಾಡಿದ್ದಾದ್ರೆ ಪ್ರಜ್ವಲಿತ ಉರಿಯುವ ಬೆಂಕಿಯಲ್ಲಿ ಬಿದ್ದು ಪ್ರಾಣಾರ್ಪಣೆ ಮಾಡಬೇಕು, ಅದನ್ನಾದ್ರೂ ಮಾಡಬೇಕು. ಒಂದ್ ಕಡೆ ಒಂದು ಯಾವುದೋ ಪುರಾಣದಲ್ಲಿ ಮತ್ತೆ ಇಲ್ಲಿ ಒಂದು ಕಥೆ ಇದೆ. ಒಬ್ಬ ಹೀಗೆ ಮದ್ಯಪಾನ ಮಾಡಿರ್ತಾರೆ. ಆ ಮದ್ಯಪಾನ ಮಾಡಿದ್ರೆ ಪರಿಹಾರ ಏನು ಅಂದ್ರೆ, ಜ್ಞಾನಿಗಳು ಹೇಳ್ತಾರೆ, ಕಾಯಿಸಿದ ತುಪ್ಪ ಕುದಿಯುವ ತುಪ್ಪ. ಅದರ ಅರ್ಥ ಏನು? ಪ್ರಾಣ ಪರಿತ್ಯಾಗ ಮಾಡ್ಬೇಕು ಅಂತಾನೆ ಅರ್ಥ. ಅಂತ ತೀಕ್ಷ್ಣವಾದ ಪರಿಹಾರಗಳನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ಮದ್ಯಪಾನದ ಬಗ್ಗೆನೇ ಬಂದಿದೆ. ಅದಕ್ಕೆ ನಾನು ಹೇಳ್ತೇನೆ 48ನೇ ಶ್ಲೋಕದಲ್ಲಿ, ಸುರಾಪೋ ವಾರುಣಿಂ ಉಷ್ಣಾಂ ಪೀತ್ವಾ ಪಾಪಾದ್ವಿಮುಚ್ಯತೆ. ಮದ್ಯಪಾನ ಮಾಡಿದ್ರಲ್ಲ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಎಷ್ಟು ಪ್ರಮಾಣದ ಮದ್ಯ ಕುಡಿದ್ರಲ್ಲ, ಅದನ್ನ ಅಷ್ಟೇ ಪ್ರಮಾಣದ ಮದ್ಯ ತಗೊಳ್ರಿ, ಅದನ್ನ ಚೆನ್ನಾಗಿ ಕುದಿಸಿ ಕುಡೀರಿ. ಅದ್ರ ಪರಿಣಾಮ ಏನಾಗ್ತದೆ ಅನುಭವಿಸ್ರಿ ಅಂತಾನೆ ಅದರ ತಾತ್ಪರ್ಯ. ಹೃದಯ ಬೆಂದು ಹೋಗಿ ಮರಣ ಅಪ್ಪಿದ್ರೂ ಅಡ್ಡಿ ಇಲ್ಲ, ಶುದ್ಧಿ ಆಗೋದು ಮುಖ್ಯ. ಇಲ್ಲಿ ಹೋದ್ರೆ ನಾಳೆ ಅಲ್ಲಿ
ಅದರ ಪಾಪವನ್ನು ಅನುಭವಿಸಬೇಕಾಗ್ತದೆ. ಇದು ಕೆಲವು ಕಡೆ ಇಲ್ಲೆಲ್ಲ ಬ್ರಾಹ್ಮಣರ ಬಗ್ಗೆ ಬರ್ತಿರ್ತದೆ. ಬ್ರಾಹ್ಮಣರು ಇಂಥದನ್ನು ಮಾಡ್ಕೋಬೇಕನ್ನೋ ಈ ಪ್ರಾಯಶ್ಚಿತ್ತಗಳನ್ನಂತ. ಆದರೆ ಎಲ್ಲಾದ್ರೂ ಬರೇ ಬ್ರಾಹ್ಮಣರ ಬಗ್ಗೆ ಅಂತಲ್ಲ, ಅನೇಕ ಜನರಿಗೂ ಇಂಥದೇ ಪ್ರಾಯಶ್ಚಿತ್ತ. ಮದ್ಯಪಾನದ ಪಾಪಕ್ಕೆ ಇನ್ಯಾವ ಬೇರೆ ಪರಿಹಾರವೂ ಇಲ್ಲ. ಮೃತ್ಯುಂವಾ ಪ್ರಾಪ್ಯ ಶುದ್ಧತೆ ಲೋಕಾಂಶ್ಚ ಲಭತೆ ವಿಪ್ರಹ ನಾನ್ಯಥಾ ಲಭತೆ ಹಿ ಸಹ. ಬ್ರಾಹ್ಮಣ ಅಂತ ಯಾಕೆ ಹೇಳ್ತಿರ್ತಾರೆ ಅಂದ್ರೆ, ಬ್ರಾಹ್ಮಣ ಬಹಳ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಿರ್ತಾರೆ ಅಷ್ಟೇ. ಉಳಿದವರು ಅದನ್ನ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಲೇಬೇಕು. ಇದ್ರ ಬಗ್ಗೆ ಇಷ್ಟ ಆಯ್ತು. ಆದರೆ ಒಂದು ಸಂಗತಿ ನಾವು ತಿಳ್ಕೋಬೇಕು. ಪುರಾಣಗಳಲ್ಲಿ ಹೇಳ್ತಿರ್ತಾರೆ, ಭಗವಂತನ ನಾಮಸ್ಮರಣೆಯಿಂದ ಒಂದು ಬಾರಿ ಪಶ್ಚಾತ್ತಾಪದಿಂದ ತನ್ಮಯನಾಗಿ ನೀವು ಮಾಡಿದ್ದಾದ್ರೆ ಎಲ್ಲ ಪಾಪಗಳು ಹೋಗಿಬಿಡ್ತವೆ. ಭಗವಂತನ ನಾಮಸ್ಮರಣೆಯನ್ನು ಶುದ್ಧ ಮನಸ್ಸಿನಿಂದ ಏಕಾಗ್ರ ಮನಸ್ಸಿನಿಂದ ಮಾಡಿದರೆ ಎಷ್ಟು ಪಾಪ ಹೋಗ್ತಾವಲ್ಲ, ಅಷ್ಟು ಪಾಪಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿಯೇ ಇಲ್ಲ, ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯರು, ಇದೊಂದು ವಿಚಾರ ಮಾಡೋಣ. ರಾಕ್ಷಸರಾದವರು ಇನ್ನೂ ಹೆಚ್ಚಿನ ಪಾಪ ಮಾಡ್ತಾರೆ, ನಾವು ಮನುಷ್ಯರು ಕಡಿಮೆ ಪಾಪ ಮಾಡ್ತೇವೆ. ದೇವತೆಗಳು ಗುರುಗಳೆಲ್ಲ ಹೆಚ್ಚಿನ ಪುಣ್ಯ ಮಾಡ್ತಾರೆ, ನಾವು ಅಷ್ಟು ಪುಣ್ಯನೂ ನಾವು ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿಯಾ? ಆದ್ರಿಂದ ನಮ್ಮ ವ್ಯಕ್ತಿತ್ವ ಪಾಪ ಮಾಡಿದ್ರು ನಮ್ದು ಕಡಿಮೆನೆ, ಹೆಚ್ಚು ಪಾಪ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಿಂದ. ಒಂದೇ ಸರಿ ಭಗವಂತ ನಾಮಸ್ಮರಣೆಯಿಂದ ತನ್ಮಯತೆಯಿಂದ ಮಾಡಿದರೆ ಅದೇನು ಪುಣ್ಯ ಬರ್ತದಲ್ಲ, ಆ ಪುಣ್ಯದಿಂದ ಹೋಗುವಷ್ಟು ಪಾಪವನ್ನು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಾಮ್ನೋಸ್ತಿ ಹರಿನಾಮ್ನಃ ಯಾವತ್ ಪಾಪ ನಿರ್ವಹಣೆ ಶಕ್ತಿ ತಾವತ್ ಕರ್ತುಂ ನ ಶಕ್ತಃ ಅಂತ ಪುರಾಣದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಆದ್ರಿಂದ ಬಿಸಿ ಮದ್ಯವನ್ನು ಕುಡಿಬೇಕು ಅದೆಲ್ಲ ವಿಚಾರ ಬೇರೆ. ಮೊದಲು ಏನು ಸಾಧ್ಯ ಅದನ್ನು ಮಾಡ್ರಿ. ಭಗವಂತನ ನಾಮಸ್ಮರಣ ಶುದ್ಧವಾದ ಮನಸ್ಸಿಂದ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಇದನ್ನು ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಅದನ್ನು ಬಿಡುವುದು, ಇದನ್ನು ಮಾಡಬೇಕು. ಮುಂದೆ ಹೇಳ್ತಾರೆ, ಗುರುಪತ್ನಿ ಜೊತೆಗೆ ಸಮಾಗಮ ಮಾಡುವುದು. ಗುರು ಅಂದ್ರೆ ಯಾರು? ನಾವು ವಿದ್ಯೆ ಹೇಳಿಕೊಟ್ಟ ಗುರು ಅಂತ ಅಷ್ಟೇ ಅರ್ಥ ಅಲ್ಲ. ಗುರು ಹಿರಿಯರು ಅಂತಂತಿರ್ತಾರೆ ಶಾಸ್ತ್ರದಲ್ಲಿ. ಗುರು ಅಂದ್ರೆ ಅಣ್ಣನೋ ಗುರು, ತಂದೆನೂ ಗುರು, ದೊಡ್ಡಪ್ಪ, ಚಿಕ್ಕಪ್ಪ, ಸೋದರ ಮಾವ ಎಲ್ಲರೂ ಗುರುಗಳೇ. ಅಂತೂ ನಮಗಿಂತ ಹಿರಿಯರು ಗೌರವ ಸ್ಥಾನದಲ್ಲಿರುವಂಥವ್ರು ಯಾರೇ ಇದ್ದಾರಲ್ಲ, ಅಂಥವರ ಪತ್ನಿ ಜೊತೆಗೆ ಸಮಾಗಮ ಮಾಡಿದರೆ, ಅಂಥ ಪ್ರಸಂಗ ಬಂದರೆ ಅವನು ಈ ಕೆಂಪಗೆ ಕಾದಂಥ ಲೋಹದ ಸ್ತ್ರೀ ಪ್ರತಿಮೆಯನ್ನು ಆಲಿಂಗನ ಮಾಡ್ಕೋಬೇಕು. ನೀವು ಇಲ್ಲಿ ಮಾಡ್ಕೊಳ್ಳೋದು ಹೋದ್ರೆ ಅಲ್ಲಿ ಮಾಡಿಸ್ತಾರೆ ಅವರು, ಇಲ್ಲಿ ಅದನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮೃತ್ಯುವನ್ನೇ ಅಪ್ಪಬೇಕು, ಪಾಪ ಪರಿಹಾರ ಕಾಣ್ತದೆ. ಅಥವಾ ಇದನ್ನು ಹಿಂದೆ ಒಂದ್ಸರಿ ಹೇಳಿದ್ದೆ, ಇಂಥದನ್ನೆಲ್ಲ ಕೇಳುವುದು ಯಾಕೆ ಅಂದರೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ನಿಮಗೆ ನಿಜವಾಗ್ಲೂ ಪಶ್ಚಾತ್ತಾಪ ಆಗಿದೆ ಅಂದರೆ ಖಡ್ಗ ತಗೊಳ್ರಿ, ಯಾವ ಅಂಗದಿಂದ ಈ ಪಾಪ ಮಾಡಿದ್ರೋ ಅದನ್ನು ಕತ್ತರಿಸಿ ಬೊಗಸೆಯಲ್ಲಿ ಇಟ್ಕೊಳ್ರಿ. ಹೊರಡಿ, ಮನೆಯಿಂದ ಹೊರಡಿ. ಎಲ್ಲಿ ಹೋಗ್ಬೇಕಂದ್ರೆ ನೈಋತ್ಯಂ ದಿಶಮಾಸ್ಥಾಯ, ಇದು ನೈಋತ್ಯ, ಈ ದಿಕ್ಕಿಗೆ ಹೋಗ್ಬೇಕು. ದಕ್ಷಿಣ ಮತ್ತು ಪಶ್ಚಿಮಗಳ ನಡುವೆ ನೈಋತ್ಯ, ಈ ದಿಕ್ಕಿಗೆ ಹೋಗ್ಲಿಕ್ಕೆ ತೊಡಗ್ರಿ. ಹೋಗ್ತಾ ಹೋಗ್ತಾ ರಕ್ತಸ್ರಾವಾಗಿ ಬೀಳ್ತಾನೆ. ಕಟ್ಟಾಗಿದ್ದೇನು ಬೆರಳಲ್ಲ, ಬೆರಳ ಮೂಗೋ ಹೋಗಿದ್ದಲ್ಲ, ಹೋಗಿದ್ದು ಮರ್ಮಾಂಗವೇ ಹೋಗಿದ್ದರಿಂದ ಒಂದ್ಸರಿ ಕೆಳಗೆ ಹೋಗಿ ಬೀಳ್ತಾನೆ. ಹಾಗೆ ಬಿದ್ದಾಗ ಶುದ್ಧನಾಗ್ತಾನೆ. ಇಷ್ಟು ಅದಕ್ಕೆ ಎಚ್ಚರಿಕೆ ಹೇಳಿದ್ದಾರೆ. ಅಥವಾ ಅಶ್ವಮೇಧ ಯಜ್ಞ ಮಾಡಬೇಕು. ಅಶ್ವಮೇಧ ಯಜ್ಞ ಮಾಡುವುದಂದ್ರೆ ಅದಕ್ಕಂತ ಪುರೋಹಿತರು ಬೇಕು, ಅಷ್ಟು ಖರ್ಚಿದೆ, ಅಷ್ಟು ಕಾಲ ಇದೆ. ಅದು ಒಂದು ಪರಿಹಾರವೇ. ಯಾಕೆ ಹಿಂದಿನ ಕಾಲದಲ್ಲಿ ಅಶ್ವಮೇಧ ಯಾಗ ಮಾಡ್ತಿದ್ರು ಅಂದ್ರೆ ಆವಾಗ ಇಂಥ ಪಾಪಗಳೆಲ್ಲ ಪರಿಹಾರ ಆಗಲಿ ಅಂತ. ಅಗ್ನಿಷ್ಟೋಮ ಮೊದಲಾದ ಯಜ್ಞಗಳನ್ನು ಮಾಡಿದ್ರು ಆ ಪಾಪ ಪರಿಹಾರ ಆಗ್ತದೆ. ನಮಗಿದೆಲ್ಲ ಕೇಳುವಾಗ ಗೊತ್ತಿರಬೇಕು, ಭಗವಂತ ನಾಮಸ್ಮರಣನೇ ಬಹಳ ದೊಡ್ಡದು. ಒಂದ್ಸರಿ ಏನು ಪಾಪ ಮಾಡಿದ್ದೇವೆ ಆ ಪಾಪವನ್ನು ದೇವ್ರ ಎದುರಿಗೆ ಕೂತ್ಕೊಂಡು ಇವತ್ತಿಂತ ಪಾಪ ಮಾಡಿದೆ. ಶಾಸ್ತ್ರಗಳಲ್ಲಿ ಮಂತ್ರಗಳಲ್ಲಿ ಆ ವಿಷಯವೇ ಇದೆ. ಎಷ್ಟು ಅದ್ಭುತವಾದದ್ದಿದೆ ಅಂದರೆ ನಾವು ಅದನ್ನೆಲ್ಲ ಸಂಸ್ಕೃತವೇ ನಮಗೆ ಬರ್ತಿಲ್ಲ, ಅದರಿಂದ ಎಲ್ಲ ಮರೆತು ಬಿಟ್ಟಿದ್ದೇವೆ. ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಎದುರಿಗೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತ್ರೆ ರಾತ್ರಿ ಏನು ಪಾಪ ಮಾಡಿದೆ ಅದಕ್ಕೆ ಮಂತ್ರ ಇದೆ. ರಾತ್ರಿ ಏನು ಪಾಪ ಮಾಡಿದೆ, ಮನಸ್ಸಿನಿಂದ, ವಾಣಿಯಿಂದ, ಕಾಲಿನಿಂದ, ಹಸ್ತದಿಂದ, ಮತ್ತೆ ಹೊಟ್ಟೆಯ ಮೂಲಕ ಏನು ಪಾಪ ಮಾಡಿದ್ದು, ತಿನ್ನಬಾರ್ದು ತಿಂದು ಪಾಪ ಮಾಡಿದ್ದು, ಕೊನೆಯಾಗಿರೋದು ಈಗ ಮರ್ಮಾಂಗದ್ದು, ಮನುಷ್ಯನ ಈ ಅಂಗದ್ದು. ಇದರಿಂದ ಏನು ಪಾಪ ಮಾಡಿದ್ನಲ್ಲ ಅಂತ ಸ್ಪಷ್ಟವಾದ ಮಾತುಗಳಿವೆ. ಈ ಮಾತುಗಳನ್ನು ಆ ರಾತ್ರಿಯ ದೇವತೆ ದುರ್ಗಾದೇವಿ ಅವಳು ಪರಿಹಾರ ಮಾಡಲಿ ಅಂತಾರೆ. ಆಮೇಲೆ ಸಾಯಂಕಾಲ ಮತ್ತೆ ದೇವರ ಎದುರಿಗೆ ಕೂತು ಪ್ರಾರ್ಥನೆ ಇದೆ, ಅಲ್ಲೇ ಮಂತ್ರಗಳಿವೆ. ಹಗಲಿನಲ್ಲಿ ಏನು ಪಾಪ ಮಾಡಿದೆ ಮತ್ತೆ ಇದೇ ಮಂತ್ರ.
ಅಲ್ಲಿ ರಾತ್ರಿ ಅಂತಿದೆ, ಇಲ್ಲಿ ಹಗಲು ಅಂತಿದೆ ಹೊರತು ಅದೇ ಅಂಗಾಂಗಗಳು, ಮನಸ್ಸು, ವಾಣಿ, ಹೀಗೆಲ್ಲ. ಅದನ್ನು ಹಗಲಿನ ದೇವತೆ ಪರಿಹಾರ ಮಾಡಲಿ. ಹೀಗೆಲ್ಲ ಇಷ್ಟು ಯಾವತ್ತು ನಿರಂತರ ನಾವು ಪಾಪ ಮಾಡ್ತಿರ್ತೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ದೇವ್ರ ಎದುರು ಕೂತ್ಕೊಂಡು ನಾನು ಇಷ್ಟೆಲ್ಲ ಪಾಪ ಮಾಡಿದೆ, ಅದನ್ನು ಪರಿಹಾರ ಮಾಡು, ನಿತ್ಯ ಅದನ್ನು ಕೇಳ್ತಾನೆ ಇರಬೇಕು. ಈಗ ನಾವು ಅನೇಕ ಸರಿ ಇದನ್ನು ಕೇಳಿದ್ದಿದೆ ನನ್ನ ಜನ, ಈ ಇಷ್ಟೆಲ್ಲ ಪಾಪ ಮಾಡುವುದು ಮತ್ತೆ ದೇವ್ರ ಎದುರು ಕೂತ್ಕೊಂಡು ಅದನ್ನು ಪರಿಹಾರ ಮಾಡುವುದು ಕೇಳುವುದು, ಮತ್ತೆ ಪಾಪನೇ ಮಾಡುವುದು, ಮತ್ತೆ ಹಾಗಾದ್ರೆ ದೇವರನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ಏನು ಪರಿಹಾರ ಅಂತ ಕೇಳಿದ್ದಿದೆ. ಹಾಗಲ್ಲ, ನಿಮಗೆ ಡಯಾಬಿಟೀಸ್ ಇದ್ರೆ ಸಾಯುವವರೆಗೂ ಔಷಧ ತಗೊಳ್ಳೇಬೇಕಲ್ಲ. ಕೆಲವರಿಗೆ ಸ್ವಲ್ಪನೇ ಔಷಧ ತಗೊಂಡಿದ್ರಿಂದ ಅದು ಕಂಟ್ರೋಲಿಗೆ ಬಂದ್ಬಿಡ್ತದೆ, ಮುಂದೆ ತಗೊಳ್ಬೇಕಾದ ಪ್ರಸಂಗ ಬರ್ಲಿಕ್ಕಿಲ್ಲ. ಕೆಲವರು ಮರಣ ಪರ್ಯಂತ ಅದನ್ನು ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಔಷಧ ತಗೊಳ್ಳೇಬೇಕಲ್ಲ. ಇನ್ನು ಕೆಲವರಿಗೆ ಇನ್ಸುಲಿನ್ ತಗೊಳ್ಬೇಕಾಗ್ತದೆ. ನಿತ್ಯ ಇಂಜೆಕ್ಷನ್ ತಗೊಳ್ಳೋದ, ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ನೀವೇ ಇನ್ಸುಲಿನ್ ತಗೋಬೇಕು. ಎಷ್ಟು ದಿವಸ ತಗೋಬೇಕು ಅಂದ್ರೆ, ಶರೀರದಲ್ಲಿ ಮಧುಮೇಹ ಹೊಕ್ಕಿದೆ, ಸಾಯುವ ತನಕ ತಗೊಳ್ರಿ, ನೀವು ಸತ್ತಾಗ ರೋಗವೂ ಹೋಗ್ತದೆ. ಹಾಗೆ ಎಲ್ಲಿವರೆಗೆ ಭಗವಂತನ ಪ್ರಾರ್ಥನೆ ಮಾಡುವುದಂದ್ರೆ ಸಾಯುವವರೆಗೂ ಭಗವಂತನ ಪ್ರಾರ್ಥನೆ ಮಾಡುವುದೇ, ಅದು ಹೋಗುವಂತನೇ ಇಲ್ಲ. ಎಲ್ಲಿವರೆಗೆ ಕೊನೆಯ ಒಂದು ಕಶ್ಮಲ ಉಳಿದಿದೆ ಅಲ್ಲಿ ತನಕ ಮಾಡೋದೆ. ಬಟ್ಟೆ ಎಷ್ಟೊತ್ತು ಒಗಿಬೇಕು ಅಂದ್ರೆ 1 ತಾಸು ಒಗಿಬೇಕು, 10 ನಿಮಿಷ ಒಗಿಬೇಕು ಅಂತ ನಿಯಮ ಏನಿಲ್ಲಲ್ಲ. ಬಟ್ಟೆಗೆ ಬಹಳ ಜಿಡ್ಡು, ಎಣ್ಣೆ, ಗ್ರೀಸು ಅಂಥವೆಲ್ಲ ಹತ್ತಿದ್ರೆ ಬಟ್ಟೆ ಒಗಿಲಿಕ್ಕೆ ಬಹಳ ಹೊತ್ತಾಗ್ತದೆ. ಬಟ್ಟೆ ಸ್ವಚ್ಛ ಆಗೋದು ಮುಖ್ಯ, ಪಾತ್ರೆ ಸ್ವಚ್ಛ ಆಗೋದು ಮುಖ್ಯ. ಎಷ್ಟು ಹೊತ್ತು ಪ್ರಶ್ನೆ ಅಲ್ಲ. ಆದ್ರಿಂದ ಕೊನೆ ತನಕನೂ ಮಾಡ್ತಾನೆ ಇರಬೇಕು. ಅದಕ್ಕಾಗಿ ಮಂತ್ರಗಳನ್ನೇ ಹೇಳ್ಬಿಟ್ಟಿದ್ದಾರೆ, ಈ ಮಂತ್ರಗಳ ದಿವಸ ಅನ್ರಿ ಅಂತ. ದುರ್ದೈವ ಏನಂದ್ರೆ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿಯೂ ಕೂಡ, ಇಂಗ್ಲೀಷು ಮತ್ತೆ ಉರ್ದು, ಪರ್ಷಿಯನ್ ಭಾಷೆ, ಅಲ್ಲೆಲ್ಲ ಪ್ರಾರ್ಥನೆ ಮಾಡುವವರಿಗೆ ನಾವು ಏನು ಪ್ರಾರ್ಥನೆ ಮಾಡ್ತಿರ್ತೀವಿ ಅನ್ನೋದು ಗೊತ್ತಿರ್ತದೆ. ನಮ್ಮ ದೇಶದ ಜನರಿಗೆ ಮಾತ್ರ ಸಂಸ್ಕೃತ ಗೊತ್ತಿಲ್ಲ. ಆದ್ರಿಂದ ಯಾವ ಸಮಾಜದವರಿಗೂ ಕೂಡ ಏನು ಪ್ರಾರ್ಥನೆ ಮಾಡ್ತಿದ್ದೇವೆ ಅನ್ನೋದೇ ಗೊತ್ತಿಲ್ಲ. ಹೇಳುವ ಪುರೋಹಿತರಿಗೂ ಗೊತ್ತಿಲ್ಲ, ಮಾಡುವ ಜನರಿಗಂತೂ ಗೊತ್ತೇ ಇಲ್ಲ. ಇದು ನಮ್ಮ ದುರ್ದೈವ. ಸರಿ, ಬ್ರಹ್ಮಹತ್ಯೆ ಮಾಡುವುದು ಅಂತ ಹೇಳ್ತಾರೆ. ಅದೇನು ಬ್ರಹ್ಮಹತ್ಯೆ ಅಂದ್ರೆ ಜ್ಞಾನಿಯನ್ನ ಹಿಂಸಿಸುವುದು, ಅವನನ್ನು ಕೊಲ್ಲುವುದು. ಅಂಥದ್ದೇನಾದ್ರೂ ಮಾಡಿದ್ರೆ, ಯಾರನ್ನು ಕೊಂದಿರ್ತಿರಲ್ಲ ಆ ಕೊಂದವರು ತಲೆ ಬುರುಡೆ ತಗೊಳ್ರಿ. ತಲೆ ಬುರುಡಿನ ಕೈಯಲ್ಲಿ ಇಟ್ಕೊಂಡು ನಾನು ಇಂಥ ಪಾಪ ಮಾಡಿದ್ದೇನೆ, 12 ವರ್ಷ ಕಾಲ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಸ್ನಾನ ಮಾಡೋದು, ಬ್ರಹ್ಮಚರ್ಯ ಅನುಷ್ಠಾನ ಮಾಡಬೇಕು. ಪತ್ನಿ ಸಂಘ ಇತ್ಯಾದಿಗಳನ್ನು ಬಿಟ್ಟು ಬ್ರಹ್ಮಚರ್ಯ ಅನುಷ್ಠಾನ ಮಾಡಿ ಆವಾಗ ಆ ಪಾಪದಿಂದ ಪರಿಹಾರ ಆಗ್ತದೆ. ಮತ್ತೆ ನೆನಪಿರ್ಲಿ, ಭಗವಂತನ ಧ್ಯಾನ ಮಾಡುವುದೇ ಮುಖ್ಯ ಇದೆಲ್ಲದಕ್ಕಿಂತ. ಸ್ತ್ರೀಯನ್ನ ಯಾವತ್ತೂ ಶಸ್ತ್ರದಿಂದ ಹಿಂಸಿಸಬಾರದು. ರಾಮ ತಾಟಕೆಯನ್ನು ಕೊಲ್ಲಿಕ್ಕೂ ಕೂಡ ಹಿಂದಿದ್ದಂತೆ. ವಿಶ್ವಾಮಿತ್ರನ ಯಜ್ಞ ರಕ್ಷಣೆಗೆ ಹೋಗಿದ್ನಲ್ಲ ರಾಮ, ಅಲ್ಲಿ ತಾಟಕೆ ಅಂತ ರಾಕ್ಷಸಿಗಳು ಬಂದಿದ್ದಲ್ಲ, ಅವಳನ್ನು ಕೊಲ್ಲೋದಕ್ಕೆ ಅವನು ಹಿಂಜರದಂತೆ. ಸ್ತ್ರೀಯನ್ನು ಕೊಲ್ಲಬಾರದಂತೆ. ಅವಳು ರಾಕ್ಷಸಿ, ಅವಳನ್ನು ಕೊಲ್ಲು ಅಂತ ಅವ್ರು ಹೇಳಿದ್ಮೇಲೆ ಕೊಂದಂತ. ಅಂತೂ ಸ್ತ್ರೀಯರ ಮೇಲೆ ಯಾವತ್ತೂ ಶಸ್ತ್ರ ಎತ್ತಬಾರದು. ಅದರಲ್ಲೂ ಗರ್ಭಿಣಿ ಸ್ತ್ರೀಗಂತೂ ಯಾವತ್ತೂ ತೊಂದರೆ ಕೊಡಬಾರದು. 2 ಜೀವ ಇರ್ತದಲ್ಲಿ. ಬ್ರಹ್ಮಹತ್ಯಾ ದೋಷಕ್ಕಿಂತ 2 ಪಟ್ಟು ಹೆಚ್ಚಿನ ಪಾಪ ಇದೆ. ಆದ್ರಿಂದ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮದ್ಯಪಾನ ಮಾಡಿದವನ ಬಗ್ಗೆ ಮತ್ತೊಂದ್ಸರಿ ಹೇಳ್ತಾರೆ. ಮಿತಾಹಾರಿಯಾಗಿ ನೆಲದ ಮೇಲೆ ಮಲಗಿ 3 ವರ್ಷ ಕಾಲ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. 3 ವರ್ಷ ಕಾಲ ಗಂಡ ಹೆಂಡತಿ ದೂರ ಇರಬೇಕು. ಹಾಗೆ ಮಾಡಿ ಏನಾದರೂ ಯಜ್ಞ ಇತ್ಯಾದಿಗಳನ್ನು ಮಾಡಿ 1000 ಆಕಳು ದಾನ ಮಾಡ್ರಿ ಅಥವಾ 1000 ಎತ್ತು ದಾನ ಮಾಡ್ರಿ. ಯಾವ್ದು ಸಾಧ್ಯವಾಗ್ತದೆ ಮಾಡ್ರಿ. ಬಹಳ ಸುಲಭ ಅಂದ್ರೆ ಭಗವಂತನ ಧ್ಯಾನ ಮಾಡೋದು. ಆದ್ರೆ ಅದೇ ಬಹಳ ಕಷ್ಟ. ಉಳಿದದ್ದೆಲ್ಲ ಮಾಡ್ಬೋದು, ಇದೊಂದು ನಾಮಸ್ಮರಣೆ ಮಾಡುವುದೇ ಬಹಳ ಕಷ್ಟ. ಕುದಿಯುವ ಮದ್ಯವನ್ನು ಕುಡಿದು ಪ್ರಾಣ ಪರಿತ್ಯಾಗ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಇದನ್ನು ಮಾಡ್ರಿ ಅಂತಾರೆ. ಸರಿ, ಒಬ್ಬ ಯಾರೋ ವ್ಯಾಪಾರಿ ತನ್ನ ಧರ್ಮದಲ್ಲಿದ್ದಾನೆ, ಅವನನ್ನ ಕೊಂದರೆ ಆವಾಗಲೂ ಕೂಡ ಮಿತಾಹಾರಿಯಾಗಿ ನೆಲದ ಮೇಲೆ ಮಲಗಿ 2 ವರ್ಷ ಬ್ರಹ್ಮಚಾರ್ಯ ಪಾಲನೆ ಮಾಡಿ 100 ಎತ್ತುಗಳನ್ನು ದಾನ ಮಾಡಬೇಕು. ಮತ್ತೆ ಈ ಆಳು ಕಾಳುಗಳು, ರೈತರು, ಬೇರೆ ಬೇರೆ ಜನ ಇರ್ತಾರೆ, ಯಾರ್ಯಾರನ್ನು ಕೊಂದಿರ್ತೀರಿ ಅಂಥವ್ರಿಗೂ ಎಲ್ಲ ಇಂಥದೇ ಪಾಪಗಳಿವೆ. 1 ವರ್ಷ 2 ವರ್ಷ ಹೀಗೆಲ್ಲ ಯಜ್ಞಗಳನ್ನ, ಎತ್ತು ಆಕಳಿನ ದಾನ. ಇನ್ನ ನಾಯಿ, ಹಂದಿ, ಕತ್ತೆ ಇತ್ಯಾದಿಗಳನ್ನು ಕೊಂದವರು, ಅದಕ್ಕೂ ಇಂಥದೇ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಕೆಲವಕ್ಕೆ ತಿಂಗಳು ಇರ್ತದೆ, ಕೆಲವಕ್ಕೆ ವರ್ಷ ಇರ್ತದೆ ಅಷ್ಟೇ. ಅಂತೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಬೆಕ್ಕು, ನವಿಲು, ಕಪ್ಪೆ, ಕಾಗೆ, ಹಾವು, ಇಲಿ ಇವುಗಳನ್ನೆಲ್ಲ ಕೊಂದ್ರೆ ಅದಕ್ಕೆಲ್ಲದಕ್ಕೂ ಇಂಥದೇ ಪ್ರಾಯಶ್ಚಿತ್ತ ಇದೆ. ಹಾವಿನ ಬಗ್ಗೆನೂ ಅಲ್ಲಿ ಬಂದಿದೆ. ಆದರೆ ನಾವು ಸುರಕ್ಷಿತವಾಗಿರಬೇಕು ಅಂತ ಹಾವನ್ನು ಕೆಲವು ಸರಿ ಕೊಲ್ಲಬೇಕಾದ ಪ್ರಸಂಗ ಬರ್ತದೆ.
ಸಾಧ್ಯ ಆದಷ್ಟು ಹಾವುಗಳನ್ನ ಅಂತ ಮನೆಗೆ ಬಂದ ಹಾವುಗಳನ್ನು ಹಿಡಿಸಿ ದೂರ ಕಳಿಸೋದು ಒಳ್ಳೇದು. ಆದರೆ ಅಂಥವು ನನ್ನ ಕೈಯಿಂದಲೂ ಸಾಧ್ಯ ಆಗಿಲ್ಲ. ಕೆಲವು ಕಡೆ ಹಾವನ್ನು ನಾನೇ ಕೊಂದಿಲ್ಲ, ಆದರೆ ಈ ಹಾವನ್ನು ಹಿಡಿದು ಒಯ್ದು ಎಲ್ಲೋ ಬಿಟ್ಟು ಬಂದ್ರಿ ಅಂತ ಯಾರನ್ನಾರು ಕರೆದ್ರೆ ಬಿಟ್ಟು ಬರೋದು ಸುಮ್ಮನೆ ದುಬಾರಿ ಕೆಲಸ, ಟೈಮ್ ಹಿಡಿಯೋ ಕೆಲಸ, ಕೊಂದು ಹಾಕಿಬಿಡೋ ಸುಲಭದ ಕೆಲಸ ಅಂತೇಳಿ ಅವ್ರು ಕೊಂದೇ ಹಾಕಿಬಿಡ್ತಾರೆ. ವಸ್ತುತಃ ಅಂತ ಪಾಪಗಳೆಲ್ಲ ನಮಗೂ ಬರ್ತಾರೆ. ಹಾವೇನು ಪಾಪ ಮಾಡಿದೆ ಪಾಪ? ನಾವು ಈ ಜಾಗಕ್ಕೆಲ್ಲ ನಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲದೂ ನಮ್ಮದೊಂದು ಮಾಡ್ಕೊಂಡು ಕೂತಿದ್ದೇವೆ. ಸಾಲದಕ್ಕೆ ಅಕ್ಕಪಕ್ಕದವ್ರ ಆಸ್ತಿಗಳ ಮೇಲೆ ಕಣ್ಣು ಬೇರೆ. ಹಾವಿಗೆ ಪಾಪ ನೋಂದು ಮಾಡಿಕೊಡೋರು ಯಾರು? ರಿಜಿಸ್ಟ್ರೇಷನ್ ಮಾಡಿಕೊಡೋರು ಯಾರು? ಅದು ಭಗವಂತನ ಸೃಷ್ಟಿ, ತನ್ನೊಂದು ಆಹಾರಕ್ಕಾಗಿ ಎಲ್ಲೂ ಓಡಾಡ್ತಿರ್ತದೆ. ನಾವು ಹಾವು, ಸೊಳ್ಳೆ, ಗುಂಗಾಡುಗಳು, ತಗಣಿಗಳು, ಚಿಕ್ಕಾಡುಗಳೆಲ್ಲ ಕೊಂದು ನಮಗೆ ಶಕ್ತಿ ಇದೆ ಅಂತ ಅದನ್ನೆಲ್ಲ ಕೊಲ್ತಿದ್ದೇವೆ. ನಮ್ಮ ಆಹಾರಕ್ಕಾಗಿ ಏನೆಲ್ಲ ಮಾಡ್ತಿದ್ದೇವೆ, ಎಲ್ಲನೂ ಪಾಪಗಳೇ. ಎಲ್ಲ ಪಾಪಗಳನ್ನು ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದೀನಿ. ಇರುವೆ, ಗೊದ್ದ, ಇದನ್ನೆಲ್ಲ ನಮ್ಮ ಕಾಲಿನ ತುಳಿತಕ್ಕೆ ಸಿಕ್ಕ ಸಾಯ್ತಾವಲ್ಲ, ಹಾಗೆಲ್ಲ ಹೇಗೆ ಪರಿಹಾರ ಮಾಡಬೇಕು? ಇದೇ ಥರದ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು. 1 ವರ್ಷ ಕಾಲ, 3 ವರ್ಷ ಕಾಲ, ಹೀಗೆ ಬೇರೆ ಬೇರೆ ರೀತಿಯಿಂದ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಅದೊಂದೇ ಕಾಲ. ನಿಷ್ಕಾರಣವಾಗಿ ತಂದೆಯನ್ನ, ತಾಯಿಯನ್ನ, ಆಚಾರ್ಯನನ್ನ ಪರಿತ್ಯಾಗ ಮಾಡಿದರೆ ಪತಿತನಾಗಿ ಬಿಡ್ತಾನೆ. ಇದೆಲ್ಲ ಬಹಳ ಮುಖ್ಯ ಈಗಿನ ಕಾಲಕ್ಕೆ. ಈ ನೋಡಿ, ಇಂಥ ಧರ್ಮಗಳು ಎಲ್ಲ ಸಮಾಜ, ಎಲ್ಲ ಪಂಥಗಳು ಎಲ್ರಿಗೂ ಸಂಬಂಧಪಡ್ತವೆ. ತಂದೆ ತಾಯಿಯಂದಿರನ್ನ, ನಮಗೆ ಜನ್ಮ ಕೊಟ್ಟವರನ್ನ, ಹಾಗೆ ಗುರುವನ್ನ ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ಹಿಂದೊಂದ್ಸರಿ ಬಂತು, ಪಂಚಾಗ್ನಯೋ ಮನುಷ್ಯೇಣ ಪರಿಚರ್ಯಾ ಪ್ರಯತ್ನತಃ ಅಂತ. ಒಟ್ಟು 5 ಅಗ್ನಿಗಳ ಆರಾಧನೆ ಮಾಡ್ಬೇಕಂತ ನಾವು. ಪಿತಾ, ಮಾತಾ, ಆತ್ಮ ಅಂದ್ರೆ ಭಗವಂತ, ಮತ್ತೆ ಅಗ್ನಿ. ಇದಂತೂ ಅಗ್ನಿ, ಯಜ್ಞಕುಂಡದಲ್ಲಿ ಉರಿಯುವ ಅಗ್ನಿ. ಇನ್ನೊಂದು ಗುರು, ತಂದೆ ತಾಯಿ, ಗುರು, ಮತ್ತೆ ಭಗವಂತ. ಇನ್ನೊಂದು ಈ ಯಜ್ಞಕುಂಡದಲ್ಲಿ ಉರಿಯುವ ಅಗ್ನಿ. ತಂದೆ ತಾಯಂದ್ರನ್ನ ಆ ಥರ ಗೌರವದಿಂದ ನಾವು ನೋಡ್ಕೋಬೇಕು. ಆದರೆ ತಂದೆ ತಾಯಂದ್ರನ್ನ ಪರಿತ್ಯಾಗ ಮಾಡುವ ಒಂದು ಕಾರಣ ಬಂದ್ರೆ ನಿಷ್ಕಾರಣವಾಗಿ ಅಂತ ಹೇಳ್ತಾರೆ ಅದನ್ನ. ಅಲ್ಲಿ ಏನಾದರೂ ಧಾರ್ಮಿಕ ಕಾರಣ ಇದ್ರೆ, ತಂದೆಯೋ ತಾಯಿಯೋ ಗುರು ಅವರೇ ಅನಾಚಾರಿಗಳಾಗಿದ್ರೆ ಅವ್ರನ್ನ ಪರಿತ್ಯಾಗ ಮಾಡೋದು ವಿಷಯ ಬೇರೆ. ಅವರಲ್ಲಿ ಏನು ತಪ್ಪಿಲ್ಲ, ನಮ್ಮದ ಕಾರಣದಿಂದ ಅವ್ರನ್ನ ಪರಿತ್ಯಾಗ ಮಾಡಿದ್ದೀವಿ, ಅಂತೂ ಅವರನ್ನು ಸಾಕುವ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಂಡಿದ್ದೀವಿ ಅಂತಂದ್ರೆ, ಹಾಗೆ ಆಚಾರ್ಯನ ಪರಿತ್ಯಾಗ ಮಾಡುವುದು. ನಿತ್ಯ ಆಚಾರ್ಯ ನಮಗೆ ವಿದ್ಯೆ ಕೊಟ್ಟವನು ಅಂಥವನ್ನು ಪರಿತ್ಯಾಗ ಮಾಡಿದ್ರೆ ಈ ವ್ಯಕ್ತಿಗೆ ಪತಿತನಾಗ್ತಾನೆ. ಅವನು ಪತಿತ ಸ ಕೌರವ್ಯ. ಪತಿತ ಅಂದ್ರೆ ಏನರ್ಥ ಅಂದ್ರೆ ಬಿದ್ದವನು ಅಂತ ಅರ್ಥ. ಬೀಳುವುದು ಅಂದ್ರೆ ಏನು? ಇಲ್ಲ ಕೆಳಗೆ ಎಡವಿ ಬಿದ್ದು ಗಾಯ ಮಾಡ್ಕೊಳ್ಳೋದಲ್ಲ. ಅವನು ನೀಚ. ಅಂತ ಮನುಷ್ಯನ ನೋಡಿದ್ರೆ ನೀವು ಸೂರ್ಯನ ನೋಡ್ಬೇಕು. ಅಂಥವನ ಜೊತೆ ಯಾವುದೇ ಸಂಭಾಷಣ, ಸ್ಪರ್ಶ ಇತ್ಯಾದಿ ಯಾವುದೇ ಸಂಪರ್ಕ ಇಟ್ಕೋಬಾರ್ದು ಪತಿತರ ಜೊತೆ. ಪತಿತರು ಅಂದ್ರೆ ನೈತಿಕವಾಗಿ ಭ್ರಷ್ಟರು ಅಂತ ಅರ್ಥ. ಅಂಥವನಿಗೆ ಏನ್ ಮಾಡಬೇಕು ಅಂದ್ರೆ, ತಂದೆಯನ್ನು ಬಿಟ್ಟಿದ್ದಾನಲ್ಲ, ಆವಾಗ ಅವನಿಗೆ ಶಿಕ್ಷೆ ಕೊಡೋದು ಏನು? ಆವಾಗ ನಡುವಿನ ಪಂಚರು, ಹಿರಿಯರು, ಸರ್ಕಾರ ಎದಿರ್ತದಲ್ಲ, ಅವನೊಂದು ಶಿಕ್ಷೆ ಕೊಡ್ಬೇಕಂತೆ. ಏನ್ ಶಿಕ್ಷೆ ಅಂದ್ರೆ, ತಂದೆ ನೀನು ಸರಿಯಾಗಿ ನೋಡ್ಕೊಂಡಿಲ್ಲಲ್ಲ, ಆ ಆಸ್ತಿ ಪೈಕಿ ನಿನಗೊಂದು ತುಣುಕು ನಿನಗೆ ಕೊಡ್ತೇವೆ. ಹೇಗೆಂದ್ರೆ, ಅನ್ನಕ್ಕೆ ಮತ್ತು ಬಟ್ಟೆಗೆ ಸಾಕಾಗುವಷ್ಟು ಮಾತ್ರ ಆಸ್ತಿಯ ಪಾಲು ನಿನಗೆ ಕೊಡ್ತೇವೆ, ಉಳಿದು ನಿನಗೆ ಕೊಡೋದಿಲ್ಲ. ಅದಕ್ಕೆ ನೀನು ಹಕ್ಕುದಾರ ಅಲ್ವೇ ಅಲ್ಲ ನೀನು, ತಂದೆಯನ್ನು ಸರಿಯಾಗಿ ನೋಡ್ಕೊಳ್ಳದೇ ಇದ್ದ ಕಾರಣದಿಂದ ಅಂತ. ಹೀಗೆ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಅವರು ಏನಾದರೂ ತಪ್ಪು ಮಾಡಿದರೆ, ವ್ಯಭಿಚಾರ ಅನ್ನೋದು ಬಹಳ ಕೆಟ್ಟದ್ದು. ಅದನ್ನು ಮತ್ತೆ ಮುಂದಿನ ಅಧ್ಯಾಯದಲ್ಲೂ ಹೇಳುವನಿದ್ದೇನೆ, ಅಜಾಮಿಳನ ಕಥೆಯಲ್ಲಿ. ಕೆಲವು ಸರಿ ಹೆಂಡತಿಯೇ ತಪ್ಪಿ ನಡೀತಾಳೆ, ಕೆಲವು ಸರಿ ಗಂಡ ತಪ್ಪಿ ನಡೀತಾನೆ. ಆವಾಗ ಅವರಿಬ್ಬರು ಒಂದೇ ಥರದ ಪ್ರಾಯಶ್ಚಿತ್ತ ಅವ್ರು ಮಾಡ್ಕೋಬೇಕು. ಇಬ್ಬರಿಗೂ ಸಮಾನವಾದ ಪ್ರಾಯಶ್ಚಿತ್ತ. ಶೀಲ ಅನ್ನೋದು ಗಂಡಿಗೂ ಹೆಣ್ಣಿಗೂ ಸಮಾನವೇ. ಒಬ್ಳು ಯುವತಿ ತಾನು ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡ ಗಂಡನನ್ನು ಪರಿತ್ಯಾಗ ಮಾಡಿ ಇನ್ನೊಬ್ಬ ಪಾಪಿಯ ಜೊತೆಗೆ ಅಂಥ ಅನಾಚಾರ ಮಾಡಿದರೆ, ಅಂಥವನನ್ನ ರಾಜ ಏನ್ ಮಾಡ್ಬೇಕು ಅಂದ್ರೆ ದೊಡ್ಡ ಮೈದಾನದಲ್ಲಿ ನಿಲ್ಲಿಸಿ ನಾಯಿಗಳಿಂದ ಕಚ್ಚಿಸ್ಬೇಕು. ನಾನು ಕುರಾನ್ ಓದಿದೆ, ಬೈಬಲ್ ಓದಿದೆ. ಅಲ್ಲೆಲ್ಲ ಇಂಥ ಕೆಲವು ಕಠೋರವಾದ ಶಿಕ್ಷೆಗಳ ವರ್ಣನೆ ಇದೆ. ಅದನ್ನೆಲ್ಲ ಓದೋರು ನಮ್ಮವ್ರು ಕೆಲವರು ಅದು ಭಾರಿ ಕ್ರೂರ, ಹಾಗೆಲ್ಲ ಮಾಡಿಸಬಾರದು ಅಂತ. ಈ ನಡುವೆ ಈ ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕ್ಷಮಾ ಸಂಘಗಳು, ಮಾನವ ಹಕ್ಕಿನ ಹೋರಾಟಗಾರರು ಬೇರೆ. ಇವನು ಅನಾಚಾರ ಮಾಡೋದು ಮಾಡಿದ್ದಾನೆ, ಅತ್ಯಾಚಾರ ಮಾಡೋದು ಮಾಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ.
ಇಂಥವನಿಗೆ ಮರಣದಂಡನೆ ಕೊಡಬೇಡ್ರಿ, ಬರೇ ಜೈಲು ಶಿಕ್ಷೆ ಮಾತ್ರ ಕೊಡ್ರಿ ಅಂತ. ಈಗ ಯಾಕೆ ಕಠೋರ ಶಿಕ್ಷೆಗಳನ್ನ ಬೈಬಲ್ ಹೇಳಿದೆ ಅಥವಾ ಕುರಾನ್ ಹೇಳಿದೆ, ನಮ್ಮ ಶಾಸ್ತ್ರನ ಹೇಳಿದೆ ಅನ್ನೋದನ್ನು ಗಮನಿಸಬೇಕು. ಇದು ನಮ್ಗೆ ಗೊತ್ತಿರೋದಿಲ್ಲ. ಇಂಥ ಕಠೋರ ಶಿಕ್ಷೆಗಳನ್ನೇ ನಾವು ಸಮಾಜದಲ್ಲಿ ಕೊಟ್ರೆ ಆವಾಗ ಸಮಾಜದ ಜನ ಅಂಥದ್ದು ಮಾಡುವ ಸ್ವಲ್ಪ ಹೆದರಿ ಸುಮ್ಮನೆ ಇರ್ತಾರೆ. ಹಾಗೆ ಅಂತ ಹೇಳಿ ಆ ದೇಶದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ, ಮನುಷ್ಯ ಒಂದು ಪ್ರಯತ್ನ ಆದ್ರೂ ಮಾಡ್ಬೇಕಲ್ಲ. ಇನ್ನೊಬ್ಬರ ಹಕ್ಕುಗಳನ್ನು ಕಿತ್ತುಕೊಂಡ ಮನುಷ್ಯನಿಗೆ, ಇನ್ನೊಬ್ಬರನ್ನ ಕೊಲೆ ಮಾಡಿದವನು, ಅನಾಚಾರ ಮಾಡಿದವನು, ಅತ್ಯಾಚಾರ ಮಾಡಿದವನು, ಗಂಡನಿಗೆ ಮೋಸ ಮಾಡಿದ ಹೆಣ್ಣು, ಹೆಣ್ಣಿಗೆ ಮೋಸ ಮಾಡಿದ ಗಂಡ, ಅವರೆಲ್ಲರೂ ಸರಿಯಾದ ಶಿಕ್ಷೆನೇ ಕೊಡಬೇಕು. ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಆ ಥರ ಮಾಡಿದರೆ ಸಮಾಜ ಎಚ್ಚರಿಕೆಯಿಂದ ಇರ್ತದೆ. ನಾವು ಯಾರಿಗೋ ಕ್ಷಮೆ ಕೊಟ್ಟು ಬಿಡ್ತೀವಿ, ಇನ್ನು ಯಾರನ್ನೇನು ಕಾನೂನೆಲ್ಲ ಬದಲು ಮಾಡಿ ಸರಿ ಮಾಡ್ತೀವಿ, ಆಗ್ಲಾರ್ದ ಮಾತು. ಕಠೋರವಾದ ಶಿಕ್ಷೆ ಇದ್ರೆ ಬದುಕ್ತಾನೆ. ಸ್ವಬಿಹಿ ತಾಮ್ ಅರ್ಧಯೇ ದ್ರಾಜ ಸಂಸ್ಥಾನೇ ಬಹು ವಿಸ್ತರೆ. ನೆನ್ಪಿಟ್ಕೋಬೇಕಿಂದೆಲ್ಲ. ಇದು ಗಂಡಿಗೂ ಹೀಗೇನೆ. ಅವನಿಗೆ ನೋಡಿ, ಆ ಪುರುಷನನ್ನ, ವ್ಯಭಿಚಾರ ಮಾಡಿದ ಪುರುಷನನ್ನ ಕೆಂಪಗೆ ಕಾಯಿಸಿದ ಲೋಹದ ಮಂಚದ ಮೇಲೆ ಮಲಗಿಸ್ಬೇಕು. ಆದ್ರೆ ಕೆಳಗೆ ಕಟ್ಟಿಗೆ ಹಾಕಿ ಅದಕ್ಕೆ ಉರಿ ಹಚ್ಚಬೇಕು. ಆ ಕಬ್ಬಿಣದ ಮಂಚನೂ ಕಾದಿದೆ, ಅದ್ರ ಮೇಲೆ ಮಲಗಿಸ್ಬೇಕು. ಪಾಪಿ ಕರ್ಮ, ಆ ಪಾಪಿಯನ್ನು ಸುಡಬೇಕು. ಇದೇ ಥರದ ಶಿಕ್ಷೆ ಕೊಟ್ರೆ ಅವರು ಅದರಿಂದ ಅವ್ರಿಗೆ ಪರಿಹಾರ ಆಗ್ತದೆ. ಅಥವಾ 3 ವರ್ಷ ಕಾಲ, 2 ವರ್ಷ ಕಾಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಇಷ್ಟೆಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಇದೆ. ವ್ಯಭಿಚಾರ ಅನ್ನೋದು ಅಷ್ಟು ಕೆಟ್ಟದ್ದು. ಅದ್ರ ಬಗ್ಗೆ ನಾಳೆ ಮತ್ತೆ ಹೇಳೋನಿದ್ದೇನೆ. ತಂದೆಯ ಸ್ಥಾನದಲ್ಲಿದ್ದವನು ಹಿರಿಯ ಅಣ್ಣ, ಅವನು ಮದುವೆ ಆದ್ಮೇಲೆ ಚಿಕ್ಕವನು ಮದುವೆ ಮಾಡ್ಕೋಬೇಕು. ಕೆಲವು ಕಡೆ ಏನೇನೋ ಕಾರಣದಿಂದ ಚಿಕ್ಕವರೇ ಅವಸರದಿಂದ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ತಂದ್ಕೊಂಡ್ಬಿಡ್ತಾರೆ. ಆವಾಗ ಆ ತಮ್ಮನಿಗೆ ಹೆಣ್ಣು ಕೊಟ್ಟ ಮಾವನಿಗೆ, ಮದುವೆ ಮಾಡಿಸಿದ ಪುರೋಹಿತನಿಗೆ ಎಲ್ಲರಿಗೂ ಕಾದಿದೆ ತಕ್ಕ ಶಾಸ್ತ್ರ. ಇಷ್ಟು ಎಚ್ಚರಿಕೆಯಿಂದ ಅದನ್ನು ಹೇಳಿದ್ದಾರೆ. ಅವರು ಎಲ್ಲರೂ ಅವನಿಗೆ ಏನೇನು ಹೆಸರಿದೆ ಅಂತ ಸಂಸ್ಕೃತದಲ್ಲಿದೆ, ಹೆಸರುಗಳೇನು ಬೇಡ ಅಂತೂ ಅದನ್ನ 1 ವರ್ಷ ಕಾಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆಮೇಲೆ ಆ ತಮ್ಮ ಅಣ್ಣನ ಎದುರಿಗೆ ಬಂದು, ನಾನು ತಪ್ಪು ಮಾಡಿದೆ, ನನ್ನನ್ನು, ನನ್ನ ಹೆಂಡತಿಯನ್ನು ಕ್ಷಮಿಸು ಅಂತ ಕೇಳ್ಕೋಬೇಕು ಅವನು. ಅದಾದ್ಮೇಲೆ ಅಣ್ಣ ಒಪ್ಕೊಂಡ್ಮೇಲೆ ಆಯ್ತು, ಏನೋ ಆಗಿದ್ದಾಯ್ತು, ಮುಂದಿನ ಜೀವನ ನಡೆಸ್ರಿ ಅಂತ ಹೇಳಬೇಕು. ಅಮಾನುಷೀಷು ಗೋವರ್ಜ್ಯಂ. ಪ್ರಾಣಿ ಹಿಂಸೆ ಅನೇಕ ಸರಿ ಆಹಾರಕ್ಕಾಗಿ ಮಾಡುವಂಥ ಪ್ರಸಂಗ ಬರ್ತಿರ್ತದೆ. ಆದ್ರೆ ಗೋವಿಗೆ ಮಾತ್ರ ಯಾವತ್ತೂ ಹಿಂಸೆ ಮಾಡ್ತಕ್ಕದ್ದಲ್ಲ. ಗೋವಧೇನ್ ಮಾಡಿದವನು ಮಣ್ಣಿನ ಮಡಕೆ ಒಂದು ಕೈಯಲ್ಲಿ ಇಟ್ಕೊಂಡು, ನಾನು ಗೋಮದುವೆ ಮಾಡಿದ್ದೇನೆ ಅಂತ 7 ಮನೆಗಳಿಗೆ ಭಿಕ್ಷಾಟನೆ ಮಾಡಬೇಕು. ಅಲ್ಲೆಲ್ಲ ಒಪ್ಕೋಬೇಕು. ಇದು ಹಿಂದಿನ ಈ ಕ್ರೈಸ್ತರಲ್ಲಿ ಕನ್ಫೆಷನ್ ಅಂತ ಒಂದು ವಿಧಾನ ಇದೆ. ಪ್ರತಿ ಭಾನುವಾರ ಚರ್ಚಿಗೆ ಹೋಗಿ ಅಲ್ಲಿ ದೇವ್ರ ಮುಂದೆ ಅಥವಾ ಪಾದ್ರಿ ಮುಂದೆ ಕನ್ಫೆಸ್ ಮಾಡಿಕೊಳ್ಳೋದು, ತಮ್ಮ ಪಾಪಗಳನ್ನು ಒಪ್ಕೊಳ್ಳೋದು ಅಂತ. ಅದ್ರ ಹಿಂದೆನೂ ಇರೋದೆಲ್ಲ ಇಂಥದ್ದೇ. ದೊಡ್ಡವರು, ಜ್ಞಾನಿಗಳು, ಗುರುಗಳ ಮುಂದೆ ಹೋಗಿ, ಭಗವಂತನ ಮುಂದೆ ಹೋಗಿ ನಮ್ಮ ಪಾಪಗಳನ್ನು ಒಪ್ಕೋಬೇಕು ಅಂತ. ಮತ್ತೆ ಆಮೇಲೆ ಬಂದು ಮಾಡುವುದು, ಮತ್ತೆ ಹಾಗೆ ಒಪ್ಕೊಳ್ಳೋದು, ಇದೊಂದು ಚಟ ಆಗಬಾರ್ದು. ಅಂತೂ ಒಪ್ಕೋತಿದ್ದೀವಿ ಅನ್ನೋ ಒಪ್ಕೊಳ್ಳುವಷ್ಟು ಒಂದು ಧೈರ್ಯ ತೋರಿಸ್ಬೇಕು. ಗಾಂಧಿ ಅಂತವರು ತಮ್ಮ ಆತ್ಮಚರಿತ್ರೆ ಬರ್ಕೊಂಡು ತಾನೇನು ತಪ್ಪು ಮಾಡಿದೆ ಅನ್ನೋದನ್ನ ಬರ್ಕೊಂಡ್ರು. ಎಲ್ಲರಿಗೂ ಅದು ಆಗ್ಲಿಕ್ಕಿಲ್ಲ. ಆದ್ರೆ ಆ ಒಂದು ಉದಾತ್ತವಾದ ದೃಷ್ಟಿಕೋನ ಆದ್ರೂ ಬೇಕು. ಮುಖ್ಯವಾಗಿ ಬಹಳ ಮುಖ್ಯ. ಅದನ್ನು ಶಾಸ್ತ್ರದಲ್ಲಿ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಏನು ತಪ್ಪು ಮಾಡಿರ್ತೀರಲ್ಲ, ತಪ್ಪನ್ನು ಜನರ ಮುಂದೆ ಒಪ್ಕೊಳ್ರಿ. 4 ಜನ ಹಿರಿಯರು, ಗುರು ಹಿರಿಯರ ಮುಂದೆ ಒಪ್ಕೊಂಡ್ಬಿಡ್ರಿ, ಕಡಿಮೆ ಆಗ್ತದೆ. ತಪ್ಪನ್ನ ಒಪ್ಕೊಂಡ್ರೆ ಕಡಿಮೆ ಆಗ್ತದೆ, ಪಾಪದ ತೀವ್ರತೆ ಕಡಿಮೆ ಆಗ್ತದೆ. ಪುಣ್ಯ ಏನ್ ಮಾಡಿದ್ದೀರಲ್ಲ, ಜಪ, ತಪ, ದಾನ ಇತ್ಯಾದಿಗಳನ್ನ ಗುಪ್ತವಾಗಿಡ್ಬೇಕು. ಪಾಪವನ್ನು ಗುಪ್ತವಾಗಿಡಬಾರ್ದು, ಪುಣ್ಯವನ್ನ ಗುಪ್ತವಾಗಿಡ್ಬೇಕು. ಪುಣ್ಯವನ್ನು ನೀವು ಹೋಗಿ ಎಲ್ಲ ಕಡೆ ಘೋಷಣೆ ಮಾಡಿಕೊಂಡ್ರೆ ಪುಣ್ಯದ ಫಲ ಕಡಿಮೆ ಆಗ್ತದೆ. ಪಾಪವನ್ನು ಘೋಷಣೆ ಮಾಡಿಕೊಂಡ್ರೆ ಪಾಪದ ಫಲ ಕಡಿಮೆ ಆಗ್ತದೆ. ಆದ್ರಿಂದ ಪಾಪವನ್ನ ಗುಪ್ತವಾಗಿ ಇಡಬಾರ್ದು, ಪುಣ್ಯವನ್ನು ಗುಪ್ತವಾಗಿಡ್ಬೇಕು. ಆದ್ರೆ ನಾವೆಲ್ಲ ಇವತ್ತು ಪುಣ್ಯವನ್ನು ಗುಪ್ತವಾಗಿ ಇಡ್ತಿಲ್ಲ. ಅದನ್ನ ಕೂಡಲೇ ಅನೌನ್ಸ್ ಮಾಡ್ಕೋತೇವೆ. ಪಾಪವನ್ನು ಮಾತ್ರ ಯಾರಿಗೂ ಹೇಳಿಕ್ ನಾವು ತಯಾರಿಲ್ಲ. ಅದನ್ನೇ ಇಲ್ಲೆಲ್ಲ ಹೇಳಿದ್ದಾರೆ. ಅಥವಾ ಒಂದು ಗೋದಾನ ಕೊಟ್ರೆ ಅದರಿಂದ ಆದ್ರೂ ಪರಿಹಾರ ಆಗ್ತದೆ. ಸೋಮಯಾಗ ಮಾಡಿ ಆ ಸೋಮಪಾನವನ್ನ ಮಾಡಿದರೆ ಅಲ್ಲಿ ಮದ್ಯದ ವಾಸನೆಯನ್ನೂ ತಗೊಳ್ಳುವಂತಿಲ್ಲ ಬ್ರಾಹ್ಮಣ ಅಂತ. ಕೆಲವು ಕಡೆ ಅಷ್ಟು
ಅವನಿಗೆ ಎಚ್ಚರಿಕೆ ಹೇಳಿದ್ದಾರೆ. ಹಾಗೇನಾದರೂ ಮಾಡಿದರೆ 3 ದಿವಸ ಕಾಲ ಬಿಸಿ ನೀರು ಕುಡಿದು 3 ದಿವಸ ಕಾಲ ಬಿಸಿ ಹಾಲು ಕುಡಿದು ಆಮೇಲೆ 5-6 ದಿವಸ ಆದ್ಮೇಲೆ ಉಪವಾಸ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇಷ್ಟು ತೀಕ್ಷ್ಣವಾದ ಪ್ರಾಯಶ್ಚಿತ್ತಗಳನ್ನು ಅಲ್ಲಿ ಹೇಳಿದ್ದಾರೆ. ಇದು ಶಾಂತಿ ಪರ್ವದಲ್ಲಿ ಬಂದುದನ್ನು ಹೇಳಿದೆ. ಮುಂದೆ ಅನುಶಾಸನ ಪರ್ವದಲ್ಲಿ ಬಂದಿರುವಂತಹ, ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಬಂದಿರುವಂತಹ ವಿಚಾರಗಳನ್ನು ಹೇಳ್ತೇನೆ. ಇದು ಶಿವ ಮತ್ತು ಪಾರ್ವತಿಯರ ನಡುವಿನ ಒಂದು ಸಂವಾದ. ಉಮಾ ಕೇಳ್ತಾಳೆ ಶಿವನನ್ನ, ಭಗವನ್ ದೇವದೇವೇಶ ಮಮ ಪ್ರೀತಿ ವಿವರ್ಧನ ಜಾತ್ಯಂಧಾಶ್ಚೈವ ಜಾಯಂತೆ ಜಾತಾವ ನಷ್ಟಚಕ್ಷುಷಃ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತುಮರ್ಹಸಿ. ಕೆಲವರು ಹುಟ್ಟದ ಕುರುಡರಾಗ್ತಾರೆ, ಕೆಲವರು ಹುಟ್ಟಿದ ಆಮೇಲೆ ಯಾವಾಗ ಕುರುಡಾಗ್ತಾರೆ. ಇದಕ್ಕೆಲ್ಲ ಏನು ಕರ್ಮ ಕಾರಣ ಅಂತ ಹೇಳೋದು ಸ್ವಲ್ಪ. ಆಗ ನಿನಗೆಲ್ಲನೂ ಹೇಳ್ತೇನೆ ಕೇಳು ಅಂತ ಅವನು ಹೇಳಿಕ್ಕೆ ತೊಡಗ್ತಾನೆ. ಹಿಂದೆ ಕಾಮವಶರಾಗಿ ಯಾರ್ಯಾರ್ದೋ ಮನೆಯಲ್ಲಿರೋ ಹೆಣ್ಣುಗಳ ಮೇಲೆ ಕಾಮದ ಕಣ್ಣು ಬೀರಿದ್ರೆ, ಅಥವಾ ಇನ್ಯಾರ್ದಾದ್ರೂ ಸ್ವತ್ತಿನ ಮೇಲೆ ಕಣ್ಣು ಹಾಕಿದ್ರೆ, ಅಂಥವರೆಲ್ಲ ಯಮಲೋಕಕ್ಕೆ ಹೋಗಿ ನರಕದಲ್ಲಿ ನಾನಾ ಥರ ಶಿಕ್ಷೆ ಅನುಭವಿಸಿ ಮತ್ತೆ ಇಲ್ಲಿ ಬರ್ತಾರೆ. ಹುಟ್ಟುವಾಗ ಕುರುಡರಾಗೆ ಹುಟ್ಟುತ್ತಾರೆ. ಅದೇ ಪರಸ್ತ್ರೀಯನ್ನು ನೋಡದಂತೆ ನನ್ನ ಕುರುಡನನ್ನಾಗಿ ಮಾಡಯ್ಯ ತಂದೆಯೇ ಅಂದ್ರೆ ಇದೆ. ಈಗಲೇ ಮಾಡಿಬಿಡು, ಪರಸ್ತ್ರೀ ಕಡೆಗೆ ನನ್ನ ಕಣ್ಣೇ ಹೋಗದೆ ಇರುವಂತೆ ಮಾಡು. ಅಲ್ಲಿ ಕಣ್ಣು ಹೋಗುವುದು, ಆಮೇಲೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು, ಆಮೇಲೆ ಅದು ತಿಳಿದೇ ಇರೋದು, ಇದೆಲ್ಲ ಯಾವಾಗ ಇದಾಗೋದು ಬೇಡ. ನೋಡು, ಕೆಲವರು ಮುಖದಲ್ಲಿ ಮುಖರೋಗ ಅಂದ್ರೆ ಮುಖದಲ್ಲಿ ದುರ್ವಾಸನೆ ಇರ್ಬೋದು ಕೆಲವರಿಗೆ, ಅಥವಾ ಏನೋ ಒಂದು ಕ್ಯಾನ್ಸರ್ ಬರ್ಬೋದು, ಏನೇನೋ ರೋಗ. ಅಥವಾ ಕೆಲವ್ರ ಮುಖವೇ ಸೊಟ್ಟಾಗಿ ಸೀಳು ತುಟಿ ಇತ್ಯಾದಿಗಳು ಇದ್ದವರಾಗಿ ಹುಟ್ಟಬಹುದು. ದಂತ ರೋಗ ಕೆಲವರಿಗೆ ಇರ್ಬೋದು. ಈಗೆಲ್ಲ ಯಾವಾಗದಿಂದ ಬರ್ತದೆ ಅದನ್ನ ಹೇಳುವಂತಾಳವಳು. ಆಗ ಅವನು ಹೇಳ್ತಾನೆ, ಹಿಂದೆ ಕೆಟ್ಟ ಮಾತಾಡಿದ್ರೆ ಯಾರಿಗಾದ್ರು ಅದು ನೆನಪಿಟ್ಕೊಳ್ರಿ. ಗುರುಗಳನ್ನ ಪರರನ್ನು ಕುರಿತು ಕೆಟ್ಟ ಮಾತುಗಳನ್ನು ಆಡಿದ್ರೆ, ತಮ್ಮ ಕೋಪದಿಂದ ಇನ್ನೊಬ್ಬರ ನಿಂದೆ ಮಾಡಿದ್ರೆ, ಅಂಥವರೆಲ್ಲ ನಾಲಿಗೆಗೆ ಸಂಬಂಧಪಟ್ಟ ರೋಗಗಳನ್ನು ಹೊಂದುತ್ತಾರೆ ಮುಂದೆ. ಹಿರಿಯರ ಮಾತನ್ನು ಕೇಳದೇ ಇದ್ದವರು, ಅಂಥವರು ಇನ್ನೂ ಕೆಲವರು ಪಾಪಿಗಳೆಲ್ಲ ಮುಂದೆ ಕಿವಿಗೆ ಸಂಬಂಧಪಟ್ಟ ರೋಗವನ್ನು ಪಡೀತಾರೆ. ಏನು ಕಿವಿಗೆ ಸಂಬಂಧಪಟ್ಟ ರೋಗ ಅಂದ್ರೆ ಕಿವುಡುತನ. ಕುರುಡುತನ ಬರೋದು ಯಾಕೆ, ಕಿವುಡುತನ ಬರೋದು ಯಾಕೆ? ಬಾಯಿ ರೋಗ. ಇಲ್ಲಿ ಇದೊಂದು ಸಂಗತಿ ಇಲ್ಲಿ ಬಂದಿಲ್ಲ, ನಾವು ಅದನ್ನು ತಿಳ್ಕೋಬೇಕು. ಮಾತೇ ಬರಲಿಲ್ಲ, ತೊದಲು ಮಾತು, ಅಸ್ಪಷ್ಟವಾದ ಮಾತು, ಇದೆಲ್ಲ ಬರುವುದು ಯಾಕೆ? ಇಂಥ ಕಾರಣಗಳು. ಅದಕ್ಕೆ ಆ ವ್ಯಕ್ತಿ ಅಥವಾ ತಂದೆ ತಾಯಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇವೆಲ್ಲ ವಿಧಾನಗಳು ನೆನಪಿರಲಿ. ನಮಗೆ ಗೊತ್ತಾಗೋದಿಲ್ಲ ಪಾಪ, ಸಣ್ಣ ಶಿಶು ಏನು ಯಾಕೆ ಹೀಗೆ ತೊಂದರೆ ಏನು ಗೊತ್ತಾಗ್ತದೆ ನಮಗೆ? ಈ ಜನ್ಮದ್ದೇ ಗೊತ್ತಾಗೋದಿಲ್ಲ, ಹಿಂದಿನ ಜನ್ಮದ್ದು ಯಾರಿಗೆ ಗೊತ್ತಾಗ್ತದೆ? ದಂತರೋಗ, ಹಲ್ಲಿನ ರೋಗ, ತಲೆನೋವು, ಕಿವಿಯ ರೋಗ ಎಲ್ಲವೂ ಕೂಡ ಹಿಂದೆ ಮಾಡಿದ ಪಾಪಗಳ ಫಲವಾಗಿಯೇ ಬರ್ತಾವೆ ಅಂತಾನೆ ಶಿವ ಪಾರ್ವತಿ ಇಬ್ರು ಕೂಡ. ಪಾರ್ವತಿ ಮಾತಿನ ದೇವತೆ, ಶಿವ ಮನಸ್ಸಿನ ದೇವತೆ. ಅಂಥವ್ರು ದಂಪತಿಗಳು ಮಾಡಿದ ಸಂವಾದ ಇದೆ. ಇನ್ನು ಕೆಲವರು ಹೊಟ್ಟೆ ನೋವು ಅನುಭವಿಸ್ತಿರ್ತಾರೆ, ವಿಪರೀತ ಹೊಟ್ಟೆ ನೋವು. ಪರಿಹಾರವಾಗಿ ಎಷ್ಟು ಜನ ವೈದ್ಯರ ಹತ್ರ ನೀವು ಹೋದ್ರೂ ಪರಿಹಾರ ಕಾಣಿಸೋದಿಲ್ಲ. ಪಕ್ಕೆಲುಬು ನೋವು, ಬೆನ್ನು ನೋವು, ಯಾವ ಕರ್ಮ ವಿಪಾಕದಿಂದ ಹೀಗಾಗ್ತದೆ ಹೇಳು? ಅದಕ್ಕೆ ಅವನಂತಾನೆ, ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಅದು ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ ಇನ್ನೊಬ್ರಿಗೆ ಆಹಾರ ಕೊಡದೆ ನೀವೊಬ್ಬರೇ ಭೋಜನ ಮಾಡ್ತಾ ಇದ್ರೆ, ಅಥವಾ ಯಾರನ್ನಾದ್ರೂ ನಂಬಿಸಿ ನಾವೊಂದು ತಿನ್ನೋದು, ಅವ್ರಿಗೆ ಇನ್ನೊಂದು ಕೊಡೋದು, ಕೆಟ್ಟ ಆಹಾರ ಕೊಡೋದು, ವಿಷ ಕೊಡೋದು, ತಿನ್ನಬಾರ್ದಾದನ್ನು ತಿನ್ನುವುದು, ಇದನ್ನೆಲ್ಲ ಮಾಡಿದರೆ ಇಂಥವೆಲ್ಲ ರೋಗಗಳು ಬರ್ತವೆ. ಅದಕ್ಕೆ ಅವಳು ಕೇಳ್ತಾಳೆ ಮತ್ತೊಂದು, ವ್ಯಾಧಿಭಿ ಮೇಹನಾಶ್ರಿತೈಹಿ, ಮೂತ್ರಾಂಗಕ್ಕೆ ಸಂಬಂಧಪಟ್ಟ ರೋಗಗಳಿಗೆ ಏನು ಕಾರಣ ಅದನ್ನ ಹೇಳು. ಇದ್ಯಾವುದು? ಕಿಡ್ನಿ ಸ್ಟೋನು, ಇವೆಲ್ಲ ಕೆಲವು ಸಮಸ್ಯೆಗಳು. ಮೂತ್ರಕೋಶದ ಕಲ್ಲು, ಇಂಥವೆಲ್ಲ ಬಂದರೆ ಏನಾಗ್ತದೆ? ಅದಕ್ಕೆ ಅವನು ಹೇಳ್ತಾನೆ, ಪರಸ್ತ್ರೀಯರನ್ನ ಬಲಾತ್ಕರಿಸಿದವನು ಎಷ್ಟು ಕರಾರವಾಕ್ಯ ಹೇಳಿದ್ದಾರೆ ಅಂದ್ರೆ, ಯಾವ ಅಂಗದಿಂದ ಏನ್ ಮಾಡಿದ್ರಲ್ಲ ಅದೇ ಅಂಗಕ್ಕೆ ಬಂದು ಅಂಟ್ಕೋತು. ಧೂರ್ತರು, ಪ್ರಾಣಿಗಳ ಜೊತೆ ಸಮಾಗಮ ಮಾಡಿದವರು, ಮೈಥುನ ಮಾಡಿದವರು, ಯಾರೋ ಕನ್ಯೆ, ಇನ್ಯಾರೋ ಎರವರು ಹೆಂಗಸು, ವಿಧವೆ,
ಅವರೆಲ್ಲ ಅನಾಥರು, ಅಂಥವ್ರು ತೊಂದರೆ ಕೊಟ್ಟವನು. ಮನುಷ್ಯನಾಗಿ ಹುಟ್ಟಿದ್ರೆ ಅವರೆಲ್ಲರಿಗೂ ಈ ಮೂತ್ರಾಂಗಕ್ಕೆ ಸಂಬಂಧಪಟ್ಟ ರೋಗಗಳು ಬಂದು ಅಂಟಿಕೋತವೆ. ಅವಳು ಕೇಳ್ತಾಳೆ, ದೇಹ ಒಣಗಿ ಹೋಗಿ ಬಿಟ್ಟಿರ್ತದೆ ಕೆಲವ್ರದ್ದು, ಏನು ತಿಂದ್ರೂ ಶರೀರಕ್ಕೆ ಪುಷ್ಟಿ ಬರೋದಿಲ್ಲ, ಏನು ಮಾಡಬೇಕು ಹೇಳು. ಅದಕ್ಕೆ ಅವನು ಹೇಳ್ತಾನೆ, ಹಿಂದಿನ ಜನ್ಮಗಳಲ್ಲಿ ಮಾಂಸದ ಬಗ್ಗೆ ತೀವ್ರವಾದ ಆಸಕ್ತಿ, ಆಹಾರವಾಗಿ ಸ್ವೀಕಾರ ಮಾಡೋದು ಬೇರೆ, ಅದರ ಬಗ್ಗೆನೇ ವಿಶೇಷವಾದ ಆಸಕ್ತಿ. ಇನ್ನೊಬ್ಬರಿಗೆ ಏನೂ ಕೊಡದೆ ತಾವೇ ತಿನ್ನೋದು, ಇನ್ನೊಬ್ರು ತಿಂತಿದ್ರೆ ಅದು ನೋಡಿ ಅಸೂಯೆ ಪಡೋದು, ಇಂಥವೆಲ್ಲ ಆದರೆ ಈಗ ಅವ್ರದ್ದೇನಾಗ್ತದಂದ್ರೆ ಶರೀರ ಬಡಕಲಾಗಿಬಿಟ್ಟಿರ್ತದೆ. ಏನು ಮಾಡಿದ್ರು ಮೈ ನರ ರಕ್ತನಾಳ ಎಲ್ಲ ಕಾಣುವಂತೆ ಇರ್ತದೆ, ಮೈಗೆ ತಿಂದಿದ್ದು ಮೈಗೆ ದಕ್ಕೋದೇ ಇಲ್ಲ. ಇನ್ನು ಅವಳು ಕೇಳ್ತಾಳೆ, ಕುಷ್ಠರೋಗಕ್ಕೆ ಏನು ಕಾರಣ ಅದಕ್ಕೆ ಹೇಳು. ಅವನು ಹೇಳ್ತಾನೆ, ಹಿಂದೆ ಇನ್ನೊಬ್ಬರ ರೂಪಕ್ಕೆ ಏನಾದ್ರು ಧಕ್ಕೆ ತಂದಿದ್ರೆ, ಎಕ್ಸಾಕ್ಟ್ಲಿ ಆಸಿಡ್ ಅಟ್ಯಾಕ್ ಮಾಡೋದು ಇನ್ನೊಬ್ಬರ ಮೇಲೆ, ಅಥವಾ ಏನೋ ಮಾಡಿ ಅವ್ರನ್ನ ಬೆಂಕಿ ಇತ್ಯಾದಿಗಳಿಗೆ ಕಾರಣದಿಂದ ಅವ್ರನ್ನ ತೊಂದರೆಗೊಳಿಸೋದು, ಇಂಥದ್ದೇನೋ ಮಾಡಿದ್ರೆ, ಅವರೆಲ್ಲ ಅಪಥ್ಯ ಆಹಾರ ಯಾರಿಗಾದ್ರೂ ಕೊಟ್ಟಿದ್ರೆ, ಇನ್ನೊಬ್ಬ ದುರ್ವೈದ್ಯ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ವೈದ್ಯ ವೃತ್ತಿಯಲ್ಲಿದ್ದವರು ಸಜ್ಜನಿಕೆಯಿಂದ ಅದನ್ನು ಮಾಡಬೇಕು, ಪ್ರಾಮಾಣಿಕತನದಿಂದ ಮಾಡಬೇಕು. ನೀವು ನೀಚತನದಿಂದ ವೈದ್ಯ ವೃತ್ತಿ ನಡೆಸಿದ್ರೆ ಅಂಥವ್ರು ಎಲ್ಲರಿಗೂ ಕುಷ್ಠರೋಗ ಬರ್ತದೆ. ವೈದ್ಯರಾದವರು ಇನ್ನೆಲ್ಲ ಗಮನಿಸ್ಬೇಕು, ಎಲ್ಲರೂ ಗಮನಿಸ್ಬೇಕು, ಎಲ್ಲರಿಗೂ ಎಲ್ಲ ವೃತ್ತಿಯವರಿಗೂ ಸಂಬಂಧಪಟ್ಟಂತೆ ಹೇಳೇ ಇದ್ದಾರೆ. ಕೆಲವರಿಗೆ ಚರ್ಮದ ದೋಷ ಇರ್ತದೆ, ಕೆಲವರಿಗೆ ಹುಣ್ಣು, ಮೈ ತುಂಬ ಹುಣ್ಣು, ತೊನ್ನು, ಏನೇನೋ 108 ತೊನ್ನು ಅನ್ನೋದು ಹಾಗೇನು ಬಾಧೆಯನ್ನು ಕೊಡೋದಿಲ್ಲ, ಚರ್ಮ ಹಾಗೆ ಇರ್ತದಷ್ಟೇ, ಆದರೆ ಬಾಧೆ ಕೊಡುವ ರೋಗಗಳಿವೆ ಅಲ್ಲ, ಅವನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಕೆಲವರು ಕುಂಟರಾಗಿರ್ತಾರೆ, ಕೈ ಕಳ್ಕೊಂಡಿರ್ತಾರೆ, ಏನಿದಕ್ಕೆಲ್ಲ ಕಾರಣ ಅದನ್ನ ಹೇಳೋದು. ಅವನು ಹೇಳ್ತಾನೆ, ಹಿಂದೆ ಲೋಭ ಮೋಹಕ್ಕೆ ವಶರಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ರೆ, ಅವುಗಳಿಗೆ ಹೊಡೆದಿದ್ರೆ, ಕತ್ತರಿಸಿದ್ರೆ ಅವುಗಳನ್ನು, ಅದರಿಂದ ಈ ಥರ ಕುಂಟರಾಗಿ ಮತ್ತೆ ಹೆಳವರಾಗಿ ಹುಟ್ಟೋ ಪ್ರಸಂಗ ಬರ್ತದೆ. ಇನ್ನು ಅವಳು ಕೇಳ್ತಾಳೆ, ಕೆಲವರಿಗೆ ಕಜ್ಜಿ, ಮೈ ತುಂಬ ಕಜ್ಜಿ, ಗಂಟು ರೋಗ, ನಾನಾ ಥರದ ರೋಗಗಳು, ಇದಕ್ಕೇನು ಕಾರಣ? ಅವನು ಹೇಳ್ತಾನೆ, ಕ್ರೂರವಾದ ಪಾಪಕರ್ಮಗಳನ್ನು ಮಾಡುವವರು, ಅಂಗಾಂಗಗಳನ್ನು ಸೀಳುವವರು, ಶೂಲ ಭರ್ಚಿ ಇತ್ಯಾದಿಗಳನ್ನು ಇನ್ನೊಬ್ಬರಿಗೆ ಹಿಂಸೆ ಕೊಡುವವರು ಈ ರೋಗಗಳನ್ನು ಪಡಿತಾರೆ. ಪಾದಕ್ಕೆ ಸಂಬಂಧಪಟ್ಟ ರೋಗ ಕೆಲವರಿಗೆ ಬಂದಿರ್ತದಲ್ಲ, ಅದಕ್ಕೇನು ಕಾರಣ ಹೇಳುವಂತ ಅವಳು ಕೇಳಿದಾಗ ಇವನು ಹೇಳ್ತಾನೆ, ದೇವತಾ ಸ್ಥಾನಕ್ಕೆ ಹೋಗ್ತಾನೆ, ಅಲ್ಲಿ ಪವಿತ್ರ ದೇವತಾ ಸನ್ನಿಧಾನಗಳನ್ನೆಲ್ಲ ಪಾದಸ್ಪರ್ಶ ಮಾಡಿ ಮೈಲಿಗೆ ಮಾಡಿರ್ತಾನೆ. ಅಂಥವನಿಗೆ ಶ್ಲೀಪ ದಾದಿಬಿಹಿ, ಆನೆ ಕಾಲು ರೋಗ ಮೊದಲಾದ ರೋಗಗಳು ಬಂದುಬಿಡ್ತವೆ, ಇಷ್ಟು ದಪ್ಪ ಕಾಲಾಗೋದು ಇಂಥದೆಲ್ಲ. ಆಮೇಲೆ ಮುಂದೆ ಅವಳು ಕೇಳ್ತಾಳೆ, ವಾತಕ್ಕೆ ಸಂಬಂಧಪಟ್ಟ ರೋಗ ಕೆಲವರಿಗೆ, ಪಿತ್ತಕ್ಕೆ ಸಂಬಂಧಪಟ್ಟ ರೋಗ, ಕಾಲು ಹೀಗೆ ಮಣದು ಬಿಡ್ತದೆ, ಒದ್ದಾಡಿ ನಡ್ಲಿಕ್ಕೆ ಕಷ್ಟ ಆಗ್ತಿರ್ತದೆ. ದುಡ್ಡು ಕೆಲವ್ರ ಹತ್ರ ಇರ್ತದೆ, ಬೇಕಾಷ್ಟು ದುಡ್ಡು ಇರ್ತದೆ, ಆದ್ರೆ ರೋಗ. ಕೆಲವರಿಗೆ ದುಡ್ಡು ಇರೋದಿಲ್ಲ, ಅವ್ರಿಗೂ ರೋಗ. ಇದಕ್ಕೆಲ್ಲ ಏನು ಕಾರಣಗಳು? ಅದಕ್ಕೆ ಅವನು ಹೇಳ್ತಾನೆ, ಗುರು ದ್ವೇಷ ಮಾಡಿದವರು, ಗುರು ಹಿರಿಯ ದ್ವೇಷ ಮಾಡಿದವರು, ಮನಸ್ಸಿನಿಂದ ಮಾತಿನಿಂದ ಇನ್ನೊಬ್ಬರನ್ನ ಹಿಂಸಿಸುವವರು, ಅವರೆಲ್ಲ ಮುಂದಿನ ಜನ್ಮಗಳಲ್ಲಿ ಇಂಥ ಪಾಪಗಳನ್ನು ಅನುಭವಿಸುವ ಪ್ರಸಂಗ ಬರ್ತದೆ. ಎರಡೂ ಪಾದಕ ರೋಗ, ಕೆಲವರಿಗೆ ಕೆಮ್ಮು, ವಿಪರೀತ ಕೆಮ್ಮು, ಅಲರ್ಜಿ, ದೋಷಗಳನ್ನ ಹೇಳ್ತಾನೆ. ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂತ ದೋಷಗಳು, ಭಗಂಧರ ಅನ್ನುವಂಥ ರೋಗ, ಕೆಲವು ಅನೇಕ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಾರೆ, STD ಅಂತಾರೆ ಇವತ್ತಿನ ಭಾಷೆಯಲ್ಲಿ. ಅಂಥವೆಲ್ಲ ರೋಗಗಳನ್ನ ಅವನು ಅನುಭವಿಸುವಂಥ ಪ್ರಸಂಗ ಬರ್ತದೆ. ಅವಳು ಮತ್ತೆ ಕೇಳ್ತಾಳೆ, ಕೆಲವರಿಗೆ ನೋಡ್ಲಿಕ್ಕೆ ತುಂಬ ಸೌಂದರ್ಯ ಇರ್ತದೆ, ಕೆಲವರು ಕುಬ್ಜರು ನೋಡ್ಲಿಕ್ಕೆ ವಿಕಾರವಾಗಿರ್ತಾರೆ, ವಕ್ರರಾಗಿರ್ತಾರೆ, ಚೋಟು ಕೈ, ಇವೆಲ್ಲ ಏನು ಕಾರಣ ಹೇಳು? ಆವಾಗ ಅವನು ಹೇಳ್ತಾನೆ, ಅಳತೆ ಹಿಂದಿನ ಜನ್ಮದಲ್ಲಿ ವ್ಯಾಪಾರ ಮಾಡುವಾಗ ಅಳತೆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ, ಮೋಸ ಮಾಡಿದ್ರೆ, ಯಾವ ಕೈಯಿಂದ ಅಳತೆ ಹೆಚ್ಚು ಕಡಿಮೆ ಮಾಡಿದ್ರೆ ಅಂಥಕ್ಕೆಲ್ಲ ಇಂತಿಂಥ ದೋಷಗಳು ಬಂದ್ಬಿಡ್ತವೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಲೋಲುಪ ಜೀವನ ನಡೆಸುವವರು, ಕುಳ್ಳರು, ಕುಬ್ಜರು ಹೀಗೆಲ್ಲ ಆಗಿ ಹುಟ್ಟು ಬಿಡ್ತಾರೆ. ಕೆಲವರು ಹುಚ್ಚರಾಗ್ತಾರೆ, ಇದಕ್ಕೇನು ಕಾರಣ? ಕೆಲವರು ಪಿಶಾಚಿಗಳಿಗೆ, ಅಂತಃ ಪಿಶಾಚಿಗಳಾಗಿ ಸದ್ಗತಿ ಇಲ್ಲದೆ ಒದ್ದಾಡ್ತಾರೆ, ಇದಕ್ಕೇನು ಕಾರಣ? ಅವಳು ಹೇಳು. ಹುಚ್ಚು ಹಿಡಿಲಿಕ್ಕೆ ಏನು ಕಾರಣ? ಅನೇಕ ಜನ ಹುಚ್ಚರನ್ನು ನಾವು ನೋಡುತ್ತೇವೆ, ಅದಕ್ಕೇನು ಕಾರಣ?
ಶಿವ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಅಹಂಕಾರದಿಂದ ಕೂಡಿ ಬಹುವಾಗಿ ಮಾತನಾಡುವವನು, ಇನ್ನೊಬ್ಬರ ಬಗ್ಗೆ ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡೋದು, ಅವ್ರನ್ನೇನು ನೋಡಿ ಇಂಥವರೆಲ್ಲ ಮಾಡಿದ್ರೆ ಗುರುಗಳನ್ನ ಹಿರಿಯರನ್ನ ನಿಂದಿಸಿದವನು, ಶಾಸ್ತ್ರ ಸಂಪ್ರದಾಯಗಳನ್ನು ನಿಂದಿಸಿದವನು, ಅವರಿಗೆಲ್ಲ ಹುಚ್ಚು ಪಿಶಾಚಿ ಇಂಥ ರೋಗ ಬರೋದು ಇದಕ್ಕಾಗಿ. ಮಕ್ಕಳಿಲ್ಲದೆ ದುಃಖ ಪಡ್ತಾರಲ್ಲ ಕೆಲವರು, ಎಷ್ಟು ಪ್ರಯತ್ನ ಪಟ್ಟರು ಮಕ್ಕಳಾಗೋದಿಲ್ಲಲ್ಲ, ಅದನ್ನು ಹೇಳೋದು. ಅದಕ್ಕೆ ಅವನು ಹೇಳ್ತಾನೆ, ಮೃಗಗಳ ಎಳೆ ಪಕ್ಷಿಗಳ ಮರಿಗಳನ್ನೆಲ್ಲ ಕೊಂದು ತಿಂದವರು, ಹಿರಿಯರನ್ನು ದ್ವೇಷಿಸಿದವರು, ಇನ್ನೊಬ್ಬರ ಮಕ್ಕಳನ್ನು ನೋಡಿ ಅಸೂಯೆ ಪಟ್ಟವರು, ಇವರೆಲ್ಲ ಮತ್ತೊಂದು ಬಾರಿ ಮಕ್ಕಳಿಲ್ಲದಂತೆ ಹುಟ್ಟುತ್ತಾರೆ. ಆಮೇಲೆ ನಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡುವುದು ನಮ್ಮ ಕರ್ತವ್ಯ. ಶ್ರಾದ್ದ ಮಾಡಿಸಿ ಕೊನೆಗೆ ನಿಮ್ಮ ಗೋತ್ರ ನಿಮ್ಮ ವಂಶ ವಿರುದ್ಧ ಆಗಲಿ ಅಂತ ಆಶೀರ್ವಾದ ಮಾಡಿಸ್ಕೋಬೇಕು. ಅದನ್ನೆಲ್ಲ ಮಾಡದೆ ಹೋದ್ರೆ ಮಕ್ಕಳೇ ಹುಟ್ಟೋದಿಲ್ಲ, ಮತ್ತು ಹುಟ್ಟು ಎಳೆಯ ಮಕ್ಕಳೆಲ್ಲ ಸತ್ತೋಗಿ ಬಿಡ್ತಾರೆ. ಅನೇಕ ಜನ ನಾನು ಕೇಳಿದ್ದೆ, ಹೌದು ನನಗೆ ಈ ಮಕ್ಕಳಾಗಿಲ್ಲ, ಇದಕ್ಕೇನು ಕಾರಣ, ಯಾವ ಪಾಪದಿಂದ ಈ ಥರ ಆಗಿದೆ ಹೇಳ್ರಿ ಅಂತ ಕೇಳ್ತಾರೆ ಕೆಲವರು. ಹೇಳಿಕೆಯನ್ನು 10-12 ವರ್ಷ ಸಂಸ್ಕೃತ ಓದಿದ್ದು ವಿದ್ವಾಂಸನಿಗೆ ಏನು ಗೊತ್ತಾಗ್ತದೆ? ತಂದೆ ಹಿಂದೆ ಮುಂದೆ ಗೊತ್ತಿರೋದಿಲ್ಲ, ಇನ್ನು ಇನ್ನೊಬ್ರು ಹಿಂದೆ ಮುಂದೆ ಏನು ಹೇಳ್ತಾನೆ? ಎಡ್ಗಾರ್ ಕೇಸಿ ಅಂತವನಿಗೆ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಇತ್ಯಾದಿ ತಿಳಿತಿತ್ತು, ನಮಗೇನು ತಿಳಿತದೆ? ಇದನ್ನ ನೋಡ್ಬೇಕಷ್ಟೇ. ಶಾಸ್ತ್ರವನ್ನು ನೋಡಿದರೆ ನಮಗೆ ಏನು ಇವತ್ತು ಕಷ್ಟ ಬಂದಿದೆಯಲ್ಲ ಅದಕ್ಕೆ ಸರಿಯಾದ ಪಾಪ ಹಿಂದಾಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕಷ್ಟೆ. ಕೆಲವರಿಗೆ ತುಂಬಾ ದುಃಖ, ಮನೆಯಲ್ಲಿ ಯಾವತ್ತು ನೋಡಿದ್ರೂ ಬರೇ ದುಃಖವೇ ದುಃಖ, ಉದ್ವೇಗ, ಟೆನ್ಷನ್. ಎಲ್ಲ ಸತ್ಕರ್ಮಗಳನ್ನು ಮಾಡ್ತಿರ್ತಾರೆ, ಯಥೋ ವ್ರತ ನಿಯಮ ಎಲ್ಲ ಇರ್ತದೆ, ಆದರೂ ಇಂಥದಕ್ಕೆ ಏನು ಕಾರಣ? ಅದಕ್ಕೆ ಅವನು ಹೇಳ್ತಾನೆ, ಹಿಂದೆ ಇನ್ನೊಬ್ಬರನ್ನ ಹೆದರಿಸಿ ಅವ್ರಿಗೆ ಟೆನ್ಷನ್ ಕೊಟ್ಟು ಬಡವರಿಗೆ ಸಾಲ ಕೊಟ್ಟು ಅವರನ್ನ ಶೋಷಿಸಿ ಹೀಗೆಲ್ಲ ಮಾಡಿದವರು, ಪ್ರಾಣಿಗಳನ್ನು ಹಿಂಸಿಸಿದವರು, ಅಂಥವರೆಲ್ಲ ಯಾವತ್ತೂ ದುಃಖ, ಮನೆಯಲ್ಲಿ ಅಶಾಂತ ವಾತಾವರಣ ಅಂತ ಪ್ರಸಂಗದಲ್ಲಿ ಬಂದು ಹುಟ್ಟುತ್ತಾರೆ. ಮತ್ತೆ ಅವಳು ಕೇಳ್ತಾಳೆ, ಕೆಲವರು ಯಾವುದೋ ದೇಶದಲ್ಲಿ ಹುಟ್ಟುತ್ತಾರೆ, ಸಂಸ್ಕಾರ ಇಲ್ಲದ ದೇಶಗಳು, ಸನಾತನ ಧರ್ಮದ ಸಂಸ್ಕೃತಿ ಪರಿಚಯವೇ ಇದ್ದ ದೇಶಗಳಲ್ಲಿ ಹುಟ್ಟುತ್ತಾರೆ, ಅದಕ್ಕೆಲ್ಲ ಏನು ಕಾರಣ? ಅವನು ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಧನ ಧಾನ್ಯ ಸಂಪತ್ತೆಲ್ಲ ಇತ್ತು, ಆದರೆ ಶೌಚ ಏನೂ ಶ್ರದ್ಧೆ ಇರಲಿಲ್ಲ, ಇನ್ನೊಬ್ಬರಿಗೆ ದಾನ ಇತ್ಯಾದಿಗಳನ್ನು ಮಾಡಲಿಲ್ಲ, ತಾವು ಸರಿಯಾಗಿ ನಡ್ಕೊಳ್ಳಲಿಲ್ಲ. ಹಾಗಾದರೆ ಅವರು ಯಾವುದೋ ಸಂಸ್ಕೃತಿಯ ಸಂಸ್ಕಾರವಿಲ್ಲದ ಅಂತ ದೂರದ ದೇಶದಲ್ಲಿ ಹೋಗಿ ಹುಟ್ಟು ಬಿಡುವಂಥ ಪ್ರಸಂಗ ತಂದ್ಕೋತಾರೆ. ಇನ್ನು ಅವಳು ಕೇಳ್ತಾಳೆ, ಮನುಷ್ಯರು ಕೆಲವರು ನಪುಂಸಕರಾಗಿ ಹೋಗ್ತಾರೆ, ಸುಖ ಕಡಿಮೆ, ಇದಕ್ಕೆಲ್ಲ ಏನು ಕಾರಣ? ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಕಾರಣಗಳನ್ನ ಹೇಳ್ತೇನೆ ಕೇಳು. ನಾವು ಇದನ್ನೆಲ್ಲ ಪ್ರಾಯ ಒಬ್ಬರಲ್ಲ ಒಬ್ರು ಮಾಡೇ ಇರ್ತೇವೆ. ನಾವು ಕೃಷಿ ಮಾಡ್ತೇವೆ, ಕೃಷಿ ಮಾಡುವುದಕ್ಕಾಗಿ ದನ ಕರುಗಳನ್ನು ತಂದು ಅದರದ್ದು ಬೀಜ ಒಡೆದು ಅದ್ರ ಉಪಯೋಗ ಮಾಡ್ಕೋತೀವಿ. ಅದು ಕೊಬ್ಬಿದ್ರೆ ಅದನ್ನು ತೊಂದರೆ ಕೊಡ್ತಾವೆ, ಅವು ನಮ್ಮ ಅಳತೆಗೆ ಸಿಗೋದಿಲ್ಲ. ಅದಕ್ಕಾಗಿ ಹೀಗೆ ಮಾಡಿರ್ತೀವಲ್ಲ, ಪುಸ್ತಹರಣ ಮಾಡಿರ್ತೀವಲ್ಲ, ಅದರ ಫಲ ನಮಗೆ ಪುಸ್ತಕ ತಪ್ಪಿ ಹೋಗ್ತದೆ. ಎಷ್ಟು ಇದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾನು ಇದನ್ನು ಕೆಲವ್ರನ್ನ ಈ ಪಶುವೈದ್ಯರ ಜೊತೆಗೆಲ್ಲ ಇದನ್ನು ಚರ್ಚೆ ಮಾಡಿದ್ದೇನೆ. ನಾವು ನಮ್ಮ ಸುಖಕ್ಕಾಗಿ ಪ್ರಾಣಿಗಳ ಸುಖವನ್ನೆಲ್ಲ ಕಿತ್ಕೊಂಡಿದ್ದೇವೆ. ಇನ್ನು ವಿಚಾರ ಮಾಡಿ, ಆ ಪ್ರಾಣಿಯ ಸುಖ ನಾವು ಕಿತ್ಕೊಂಡವಲ್ಲ, ಏನೇನೋ ಮಾಡಿದೆವು. ಮತ್ತೆ ಪ್ರಾಣಿಗಳಿಗೆ ದನ ಕರು ಎಮ್ಮೆ ಕೋಣ ಮೊದಲಾದವುಗಳಿಗೆ ಸಹಜ ಸುಖ ಇಲ್ಲದಂತೆ ಮಾಡಿದೆವು. ಅದಕ್ಕೆ ಸಂತಾನೋತ್ಪತ್ತಿಗೆ ಕೃತಕ ಮಾರ್ಗ ಅನುಸರಣೆ ಮಾಡಿದೆವು. ಸಹಜ ಪಾಪ ಅವಕ್ಕೆ ಇರೋದೇ ಅದೊಂದು ಸುಖ. ಅವಕ್ಕೇನು ದೊಡ್ಡ ಮನೆ ಕಟ್ಟಿ ಹೋಗಿ ನಡೆದಾಡುವುದೇನಿಲ್ಲ, ದೊಡ್ಡ ಬಂಗ್ಲೆ ಏನಿಲ್ಲ. ಆ ಸಹಜವಾದ ನೈಸರ್ಗಿಕ ಸುಖವನ್ನು ಕಿತ್ಕೊಂಡ್ವಲ್ಲ, ಮತ್ತೆ ಅದೇ ನಮ್ಮನ್ನು ಬಾಧಿಸದೆ ಬಿಡ್ತದ. ಬಹಳ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕು. ಮನುಷ್ಯರಾಗಿ ಹುಟ್ಟಿದ್ರು ಆವಾಗ ಅವರು ಇಂಥ ನಪುಂಸಕರಾಗಿ ಹುಟ್ಟುವಂಥ ಪ್ರಸಂಗ ಬರ್ತದೆ. ಇನ್ನೊಬ್ಬರ ದಾಂಪತ್ಯ ಜೀವನಕ್ಕೆ ಧಕ್ಕೆ ತಂದವರು, ಅವರಿಗೂ ಇಂಥ ಕಷ್ಟ ಬರ್ತದೆ. ಆಮೇಲೆ ಅವನು ಹೇಳ್ತಾನೆ, ದೇವಿ ನಿನಗೆ ಅನೇಕ ಥರದ ಪಾಪಗಳ ಫಲ ಎಲ್ಲ ಹೇಳಿದ್ದೇನೆ. ಇಲ್ಲಿ ನೋಡಿ, ಇಲ್ಲೆಲ್ಲೂ ನರಕದ ಬಗ್ಗೆ ಬಂದಿಲ್ಲ, ಆದರೆ ಅದರಿಂದ ಏನಾಗ್ತದೆ ಅಂತ ಅನ್ನೋದನ್ನು ಮಾತ್ರ ಹೇಳಿದ್ದೇನೆ. ಯಾವ ನರಕದ ಬಗ್ಗೆನೂ ಬಂದಿಲ್ಲ. ಮನುಷ್ಯ ಯಾವ ಪಾಪಗಳಿಂದ ದೂರ ಇರಬೇಕು ಅದನ್ನು ಮಾತ್ರ ನಿನಗೆ ಹೇಳಿದ್ದೇನೆ ಅಂತ ಅವನು ಹೇಳಿದ. ಕೆಲವು
ಪಾಪಗಳ ಬಗ್ಗೆ ನಿನಗೆ ಹೇಳಿದ್ದೀನಿ, ಇನ್ಯಾವುದನ್ನು ಕೇಳಬೇಕು ನೀನು ಅಪೇಕ್ಷೆ ಪಡ್ತೀಯ ಅಂತ ಕೇಳಿದ ಅವನು. ಅದಕ್ಕೆ ಅವಳು ಮತ್ತೂ ಕೆಲವು ಪಾಪಗಳ ಬಗ್ಗೆ ಕೇಳಿದ್ಲು. ಅದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈಗ 5ನೇ ಸ್ಕಂದ ಭಾಗವತ ಮುಕ್ತಾಯ ಕಂಡಿದೆ. ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಬಂದಿರುವಂತೆ ಪಾಪಗಳ ವಿವರ ಕೇಳಿದ್ದೀವಿ. ಇಲ್ಲಿ ಇದನ್ನು ಮುಗಿಸೋಣ. ವಸ್ತುತಃ ಅವ್ರ ಸಂವಾದ ಇಲ್ಲಿಗೆ ಮುಗಿದಿಲ್ಲ. ಅದನ್ನು ಮತ್ತೊಂದು ಯಾವುದಾದ್ರೂ ಸ್ಕಂದದ ಜೊತೆಗೆ ಜೋಡಿಸ್ಕೊಂಡು ಅದರ ಶ್ರವಣವನ್ನು ಮುಂದೆ ಮುಗಿಸೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಈಗ ಪದ್ಮಪುರಾಣಕ್ಕನುಸಾರವಾಗಿ 5ನೇ ಸ್ಕಂದದ ಶ್ರವಣ ಆದರೆ ಏನು ಫಲ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. 5ನೇ ಸ್ಕಂದದ ಶ್ರವಣ ನಾವು ಮಾಡಿದರೆ ಪುತ್ರ ಹತ್ಯಾ ದೋಷ ಪರಿಹಾರ ಆಗ್ತದಂತೆ. ಒಬ್ಬ ರಾಜ ಇದ್ದ ಹಿಂದೆ ಕೃತಯುಗದಲ್ಲಿ, ವಿಮಲ ಅಂತ. 100 ಜನ ಹೆಂಡಂದ್ರೆ ಅವನಿಗೆ ಮಕ್ಕಳಾಗಲಿಲ್ಲ. ಅವನು ಮಂತ್ರಿಗಳಿಗೆ ರಾಜ್ಯ ಎಲ್ಲ ಒಪ್ಪಿಸಿ ಅಲ್ಲಿಗೆ ಹೋದ, ಕಾಡಿಗೆ ಹೋದ. ಅವರು ಹೇಳಿದರು, ಯಜ್ಞ ಮಾಡು, ನಿನಗೆ ಮಕ್ಕಳಾಗ್ತವೆ ಅಂತ. ಅವನು 99 ಪತ್ನಿಯ ಜೊತೆ ಕೂಡ್ಕೊಂಡು ಯಜ್ಞ ಅವನು ಮಾಡಿದ. ಒಬ್ಳು ಮಾತ್ರ ಯಜ್ಞಕ್ಕೆ ಹೋಗಲಿಲ್ಲ. ಅವಳಿಗೊಬ್ಳಿಗೆ ಮಕ್ಕಳಾಗಲಿಲ್ಲ. ಉಳಿದಿದ್ದು 99 ಜನರಿಗೆ ಮಕ್ಕಳಾದ್ರು. 100 ಜನ ಹೆಂಡಂದ್ರಿದ್ರಲ್ಲ, ಯಾರು ಯಜ್ಞಕ್ಕೆ ಬಂದಿದ್ರು ಅವ್ರಿಗೆ ಮಕ್ಕಳಾದ್ರು. ನನಗೆ ಮಕ್ಕಳಾಗ್ಲಿಲ್ಲಲ್ಲ ಅಂತ ಅವಳಿಗೆ ದುಃಖ ಆಯ್ತು. ಅವಳೇನು ಮಾಡಿದ್ದು, ಒಂದು ದಿವಸ ಸೋಮವಾರ ದಿವಸ ಅಮಾವಾಸ್ಯೆ ಬಂದಿತ್ತು. ಇಂಥ ದಿವಸ ಆ ಕಾಲದಲ್ಲಿ ರಾಜ ಉಳಿದ ಪತ್ನಿಯರನ್ನು ಕರ್ಕೊಂಡು ನದಿ ಸ್ನಾನಕ್ಕೆ ಹೋದ. ನಾವು ಅಲ್ಲೆಲ್ಲಿ ಹೋಗ್ತಿರ್ತೀವ ದೇವಾಲಯಕ್ಕೆ, ಹಾಗೆ ಹೋದ. ಇವಳು ಮನೆಯಲ್ಲೇ ಇದ್ದು ಆ 99 ಜನ ಮಕ್ಕಳಿಗೆ ವಿಷ ಕೊಟ್ಟುಬಿಟ್ಲು. ಸೌತಿಯರ ಮಕ್ಕಳಿಗೆ ವಿಷ ಕೊಟ್ಟುಬಿಟ್ಲು. ಅವರೆಲ್ಲ ತಿರುಗಿ ಬಂದು ನೋಡ್ತಾರೆ, ಎಲ್ಲರ ಮಕ್ಕಳು ಮರಣ ಹೊಂದಿಬಿಟ್ಟಿದ್ರು. ಇವನಿಗೂ ಎದೆ ಹೊಡೆದು ಸತ್ತೋಗಂಗಾಯ್ತು. ಸತ್ತೇ ಹೋಗಿಬಿಟ್ಟ ರಾಜ. ಅವಳೊಬ್ಬಳು ಅದರ ಪಾಪದ ಫಲವಾಗಿ ನರಕಕ್ಕೆ ಹೋದ್ಲು. ಮುಂದೆ ಇಲ್ಲಿ ಬರಬೇಕಲ್ಲ, ಮತ್ತೆ ಬಂದ್ಲು. ಇವಾಗ ರಾಜನ ಸ್ತ್ರೀಯಾಗಿ ರಾಣಿಯಾಗಿ ಮೆರೆದವಳು ಇನ್ನೊಂದು ಯಾವುದು ಹೀನ ಜನ್ಮ ಬಂತು ಅವಳಿಗೆ. ಅಲ್ಲಿ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ. ಯಾಕೆ ಹೀಗೆಲ್ಲ ಆಗ್ತದೆ? ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ. ಯಾಕಂದ್ರೆ ಹಿಂದೆ ಮಾಡಿದ್ರು ಪಾಪದ ಫಲವಾಗಿ. ಭದ್ರಾ ಅಂತ ನದಿ, ಇದೇ ತುಂಗಭದ್ರಾ ನದಿಯೋ ಗೊತ್ತಿಲ್ಲ, ಮತ್ತು ಅದೊಂದು ನದಿ. ಅಲ್ಲಿ ಭಾರ್ಗವ ಅನ್ನೋ ಋಷಿ ಭಾಗವತದ 5ಮ ಸ್ಕಂದದ ಪ್ರವಚನ ನಡೆಸ್ತಾ ಇದ್ರು. ಪ್ರಾಯ ಅಲ್ಲಿ 24ನೇ ಅಧ್ಯಾಯದಲ್ಲಿ ಬಂದಿರುವ ದೋಷಗಳ ವಿವರಣೆನೂ ಬಂದಿದ್ದಿರಬೇಕು. ಅದನ್ನೆಲ್ಲ ಕೇಳಿ ಅವಳು ಬಾಲಹತ್ಯಾ ದೋಷವನ್ನ ಪರಿಹಾರ ಮಾಡಿಕೊಂಡು ಸದ್ಗತಿಯನ್ನು ಪಡೆದಳು ಅಂತ ಬರ್ತದೆ. ಅಲ್ಲಿಗೆ ಈ 5ನೇ ಸ್ಕಂದದ ಶ್ರವಣ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನು ಋಷಿಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.